Dear students, welcome to the physics, and already you completed your 10th standard and you are joined to the science course. ಸೊ ಈ ಒಂದು ಸೈನ್ಸಿಗೆ ಜಾಯ್ನ್ ಆದಾಗ ಅದಕ್ಕೂ ಮೊದಲಿಗೆ ಏನು ವ್ಯತ್ಯಾಸ ಅಂದರೆ ಅಲ್ಲಿ ನೀವು ಸೈನ್ಸನ್ನು ಕಲ್ತಿದ್ರಿ, ಬಟ್ ಇಲ್ಲಿ ಸೈನ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಬೇರೆ ಬೇರೆ ಹೆಡ್ಡಿಂಗಲ್ಲಿ ಕಲಿತಾ ಹೋಗ್ತೀರಿ. ಸೊ ಈಗ ಫಿಸಿಕ್ಸಲ್ಲಿ ನಿಮಗೆ ಫಸ್ಟು ಒಂದು ಯೂನಿಟ್ ಏನಿದೆ ಅಂದರೆ ಫಿಸಿಕಲ್ ವರ್ಲ್ಡ್ ಅಂತ ಇದೆ. ಯೂನಿಟ್ ಎಕ್ಸಾಮಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲದೆ ಇದ್ದರೂ ಕೂಡ ಸೊ ಫಿಸಿಕ್ಸ್ ಅಂದರೆ ಏನು ಅಥವಾ ಇದು ಏನೇನು ಇದರಲ್ಲಿ ಇದೆ ಅನ್ನೋದು ಗೊತ್ತಾಗದೇ ಇದ್ದರೆ ನಾವು ಏನು ಕಲಿತಾ ಇದ್ದೀವಿ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಸೊ ಅದಕ್ಕಾಗಿ ನಾವು ಈ ಒಂದು ಯೂನಿಟನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈ ಫಿಸಿಕಲ್ ವರ್ಲ್ಡಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಸೈನ್ಸ್ ಅಂದರೆ ಏನು ಅನ್ನುವಂಥದ್ದು. ಸೊ ಯಾವುದಕ್ಕೆ ನಾವು ಸೈನ್ಸ್ ಅನ್ಬೋದು ಅನ್ನುವಂಥದ್ದು. ನೆಕ್ಸ್ಟ್ ಏನು ಅಂದರೆ ಮೇನ್ ಇಂಪಾರ್ಟೆಂಟು ಫಿಸಿಕ್ಸ್ ಅಂದರೆ ಏನು, ವಾಟ್ ಈಸ್ ಫಿಸಿಕ್ಸ್. ಸೊ ನೆಕ್ಸ್ಟು ಈ ಫಿಸಿಕ್ಸಿನ ಸ್ಕೋಪ್ ಮತ್ತು ಈ ಫಿಸಿಕ್ಸ್ ಎಕ್ಸೈಟ್ಮೆಂಟ್ ಅಂದರೆ ಸ್ಕೋಪ್ ಆಫ್ ದ ಫಿಸಿಕ್ಸನ್ನು ನೋಡ್ತೀವಿ, ಮತ್ತು ಇದು ಎಕ್ಸೈಟ್ಮೆಂಟ್ ಹೇಗೆ ಅನ್ನೋದನ್ನು ನೋಡ್ತೀವಿ ನಾವು. ಅದರ ನಂತರ ಏನು ಕೇಳಿದರೆ ಈ ಫಿಸಿಕ್ಸು ಟೆಕ್ನಾಲಜಿಯನ್ನು ಹೇಗೆ ಡೆವಲಪ್ ಮಾಡಿದೆ, ಆ ಟೆಕ್ನಾಲಜಿ ಸೊಸೈಟಿಗೆ ಎಷ್ಟು ಯೂಸ್ ಆಗಿದೆ. ಸೊ ಒಂದು ರಿವಲ್ಯೂಷನ್ ಅಂತೀವಲ್ಲ ನಾವು, ಒಂದು ಬದಲಾವಣೆಯನ್ನು ಹೇಗೆ ತಂತು ಫಿಸಿಕ್ಸು ಈ ಒಂದು ಸೊಸೈಟಿಗೆ ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಅದರ ನೆಕ್ಸ್ಟ್ ಏನು ಕೇಳಿದರೆ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರಲ್ಲಿರುವಂಥ ಒಂದು ಫಂಡಮೆಂಟಲ್ ಫೋರ್ಸಸ್ ಯಾವುದು, ಅದು ಅದರ ಒಂದು ಪ್ರಾಪರ್ಟೀಸ್ ಏನು ಅನ್ನೋದನ್ನು ಜಸ್ಟ್ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಈಗ ನಾವು ಸೈನ್ಸಿಂದ ಸ್ಟಾರ್ಟ್ ಮಾಡೋಣ. ಈ ಸೈನ್ಸ್ ಅನ್ನುವಂಥ ವರ್ಡು ಎಲ್ಲಿಂದ ಬಂತು ಅನ್ನುವಂಥದ್ದು. ಸೊ ಈ ವರ್ಡ್ ಅನ್ನೋದು ಲ್ಯಾಟಿನ್ ವರ್ಬ್ ಸೈಂಟಿಯಾ ಅನ್ನೋದರಿಂದ ಬಂದಿರುವಂಥದ್ದು. ಸೈಂಟಿಯಾ ಅಂದರೆ ಟು ನೋ ಅಂತೇಳಿ, ಅಂದರೆ ನಾಲೆಜ್ಗೆ ಸಂಬಂಧಪಟ್ಟಿರುವಂಥದ್ದು. ಏನೇನು ನೀವು ನಾಲೆಜನ್ನು ಗಳಿಸ್ತೀರೋ ಅದಕ್ಕೆ ನಾವು ಸೈನ್ಸ್ ಅನ್ನುವಂಥ ಒಂದು ಮೀನಿಂಗನ್ನು ನಾವು ಹೇಳ್ಬೋದು. ಸೊ ಹಾಗಾಗಿ ಸೈನ್ಸ್ ಅನ್ನೋದೇನು ಕೇಳಿದರೆ ಟು ನೋ ಅಂದರೆ ಸೊ ನಾಲೆಜನ್ನು ನಾವು ಗಳಿಸ್ಕೊಳ್ತಾ ಹೋಗೋದಕ್ಕೆ ಸೈನ್ಸ್ ಅಂತ ಕರಿತೀವಿ. ಬಟ್ ಇಲ್ಲೊಂದು ಏನಾಗುತ್ತೆ ಅಂದರೆ ತುಂಬ ಹಿಂದೆ ಈ ರೀತಿ ಒಂದು ಥಿಂಕಿಂಗ್ ಇತ್ತು, ಅಂದರೆ ಸೈನ್ಸ್ ಅಂದರೆ ನಾಲೆಜ್ ಅನ್ನುವಂಥದ್ದು. ಬಟ್ ಈಗ ಏನಾಗಿದೆ ಅಂದರೆ ಸೈನ್ಸನ್ನು ನಾವು ಯಾವುದು ಅಂತ ಸರಿಯಾಗಿ ಪ್ರತ್ಯೇಕವಾಗಿ ಹೇಳಬೇಕಾದ್ರೆ ಅದಕ್ಕೆ ಒಂದಿಷ್ಟು ಮೆಥಡ್ಗಳಿವೆ. ಸೊ ಆ ಮೆಥಡ್ಗಳಿಂದ ಮಾತ್ರ ನಾವು ಇಂಥದ್ದು ಸೈನ್ಸು, ಇಂಥದ್ದು ಸೈನ್ಸ್ ಅಲ್ಲ ಅಂತ ಕರಿಬೋದು. ಹಾಗಾದರೆ ಸೈನ್ಸ್ ಅನ್ನೋದು ಏನು ಅನ್ನುವಂಥದ್ದು. ಸೊ ಸೈನ್ಸ್ ಈಸ್ ಎ ಸಿಸ್ಟಮೆಟಿಕ್ ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ನ್ಯಾಚುರಲ್ ಫಿನಾಮಿನಾ. ಸೊ ನ್ಯಾಚುರಲ್ ಫಿನಾಮಿನಾ ಅಂದರೆ ನಮ್ಮ ಸುತ್ತಲೂ ನಾವಿದ್ದೀವಲ್ಲ, ನೇಚರಲ್ಲಿ ಬದುಕಿದ್ದೀವಿ ನಾವು. ಸೊ ಇದರಲ್ಲಿ ನಡೆಯುವಂಥ ಒಂದು ನ್ಯಾಚುರಲ್ ಫಿನಾಮಿನಾವನ್ನು ಒಂದು ಸಿಸ್ಟಮೆಟಿಕ್ಕಾಗಿ ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಹೇಗೋ ಯಾರೋ ಹೇಳಿದ ಕಥೆಯನ್ನು ಕೇಳುವಂಥದ್ದಲ್ಲ. ಇಟ್ಸ್ ಎ ಸಿಸ್ಟಮೆಟಿಕ್ ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ನ್ಯಾಚುರಲ್ ಫಿನಾಮಿನಾ ಆ್ಯಂಡ್ ಯೂಸ್ ದ ನಾಲೆಜ್ ಸೊ ಗೇನ್ ಟು ಪ್ರೆಡಿಕ್ಟ್, ಮಾಡಿಫೈ ಆ್ಯಂಡ್ ಕಂಟ್ರೋಲ್ ಫಿನಾಮಿನಾ. ಸೊ ಆ ಒಂದು ಫಿನಾಮಿನಾ ನಮಗೆ ಅರ್ಥ ಆಗಿದೆ ಅಂದಾಗ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಅಂದರೆ ಹೇಗೆ ನಮಗೆ ಒಂದಿಷ್ಟು ಅದರಿಂದ ನಾಲೆಜ್ಗಳು ಸಿಕ್ಕಿದೆಯಲ್ಲ, ಆ ನಾಲೆಜ್ಗಳನ್ನು ಉಪಯೋಗಿಸ್ಕೊಂಡು ಒಂದಿಷ್ಟು ಪ್ರೆಡಿಕ್ಷನ್ ಕೂಡ ಇದೆ, ಹೀಗಿರ್ಬೋದಾ ಹಾಗಿರ್ಬೋದಾ ಅಂತೇಳಿ. ಸೊ ಅದ್ರ ಮೂಲಕ ನಾವೇನು ಮಾಡ್ಬೋದು, ಈ ಒಂದು ಫಿನಾಮಿನಾವನ್ನು ಕಂಟ್ರೋಲ್ ಮಾಡ್ಬೋದು ಅಥವಾ ಮಾಡಿಫೈ ಮಾಡ್ಬೋದು. ಸೊ ಈ ರೀತಿ ಸೈನ್ಸ್ ಅನ್ನೋದು ಒಂದು ಯೂಸ್ಫುಲ್ ಟೂಲ್ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಸೈನ್ಸನ್ನು ನಾವು ಯಾವುದಕ್ಕೆ ಕರಿತೀವಿ, ಯಾವುದು ಸೈಂಟಿಫಿಕ್ ಮೆಥಡು ಅದಕ್ಕೆ ಸೈನ್ಸ್ ಅಂತ ಕರಿಬೇಕು. ಈ ಸೈಂಟಿಫಿಕ್ ಮೆಥಡ್ ಅಲ್ಲದೇ ಇದ್ದರೆ ಅದನ್ನು ಸೈನ್ಸ್ ಅಂತ ಹೇಳಲಿಕ್ಕಾಗೋದಿಲ್ಲ. ಸೈನ್ಸ್ ಅಂತ ಬೇಕಾದಕ್ಕೆ ಹೇಳ್ಕೊಳ್ಬೋದು. ಬಟ್ ಸೈನ್ಸ್ ಅಂದಾಗ ಏನಿರಬೇಕು ಕೇಳಿದ್ರೆ ಇಟ್ ಮಸ್ಟ್ ಬಿ ಫಾಲೋ ದ ಸೈಂಟಿಫಿಕ್ ಮೆಥಡ್. ಈಗ ನೋಡಿ, ಸೈಂಟಿಫಿಕ್ ಮೆಥಡ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವುದು ಸೈನ್ಸು ಯಾವುದು ಸೈನ್ಸ್ ಅಲ್ಲ ಅನ್ನೋದು. ಓಕೆ, ಸೊ ಮೊದಲನೇದಾಗಿ ಏನು ಕೇಳಿದರೆ ಈ ಸೈಂಟಿಫಿಕ್ ಮೆಥಡಲ್ಲಿ ನಾವು ಭಾಳಷ್ಟು ಸ್ಟೆಪ್ಗಳಿವೆ. ಆ ಎಲ್ಲ ಸ್ಟೆಪ್ಗಳನ್ನು ಅದು ಫಾಲೋ ಮಾಡ್ತಾ ಹೋದರೆ ನಾವು ಅದಕ್ಕೆ ಸೈಂಟಿಫಿಕ್ ಮೆಥಡನ್ನು ಫಾಲೋ ಮಾಡಿದೆ, ಹಾಗಾಗಿ ದಿಸ್ ಈಸ್ ಸೈನ್ಸ್ ಅಂತ ಕರಿಬೋದು. ಯಾವುದು ಒಂದನೇದಾಗಿ ಏನು ಅಂದರೆ ಸಿಸ್ಟಮೆಟಿಕ್ ಅಬ್ಸರ್ವೇಷನ್. ಈ ಅಬ್ಸರ್ವೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನೀವೆಲ್ಲಾದರೂ ಈ ಟೈಕೋ ಬ್ರೇಹೆ ಅನ್ನೋರ ಹೆಸರು ಕೇಳಿರ್ಬೋದು. ಯಾರು, ನಿಮ್ಮ ಕೆಪ್ಲರ್ನ ಹೆಸರು ಎಲ್ಲರಿಗೂ ಗೊತ್ತಿದೆ, ಪ್ಲಾನೆಟರಿ ಮೋಷನ್, ನಿಮ್ಮ ಲೋವರ್ ಕ್ಲಾಸ್ಗಳಲ್ಲಿ ಕಲ್ತ್ಕೊಂಡು ಬಂದಿದ್ರಿ ನೀವು. ಬಟ್ ನಾನು ಹೇಳ್ತಾ ಇರೋದು ಟೈಕೋ ಬ್ರೇಹೆ ವಿಷಯ. ಸೊ ಅವರು ಹೋಲ್ ಲೈಫನ್ನು ಸ್ಕೈ ಅಬ್ಸರ್ವ್ ಮಾಡೋದ್ರಲ್ಲೇ ಕಳೀತಾರೆ. ಅಂದರೆ ಅಬ್ಸರ್ವೇಷನ್ಸ್ ಅನ್ನೋದು ಸಿಸ್ಟಮೆಟಿಕ್ ಅಬ್ಸರ್ವೇಷನ್ಸ್ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್. ಸೊ ಕಂಟಿನ್ಯೂಸ್ ಅಬ್ಸರ್ವ್ ಮಾಡಬೇಕು, ಒಂದು ಸರಿ ನೋಡಿದ್ವಿ ಮುಗ್ದೋಯ್ತು ಅನ್ನೋಂಗಿಲ್ಲ. ಸೊ ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈ ಒಂದು ಸೈಂಟಿಫಿಕ್ ಮೆಥಡಿಗೆ ನಾವು ಫಸ್ಟ್ ಸ್ಟೆಪ್ ಏನು ಅಂದರೆ ಅಬ್ಸರ್ವೇಷನ್ಸನ್ನು ರೆಕಾರ್ಡ್ ಮಾಡ್ತಾ ಹೋಗಬೇಕು. ಪ್ರತಿದಿನ ಪ್ರತಿ ಗಂಟೆ ಹೀಗೆ ನಾವು ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡಬೇಕು. ಸೊ ದಿಸ್ ಈಸ್ ದ ಫಸ್ಟ್ ಮೆಥಡ್.
ಸೆಕೆಂಡ್ ಏನು ಅಂದರೆ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್. ಅದೇ ಒಂದು ಏನು ಅಬ್ಸರ್ವ್ ಮಾಡಿದಿರಿ ನೀವು, ಅದನ್ನು ಏನು ಮಾಡಬೇಕು ಅಂದರೆ ಒಂದು ಎಕ್ಸ್ಪೆರಿಮೆಂಟಲಿ ಮಾಡಿ ನೋಡಬೇಕು. ನಮ್ಮ ಒಂದು ಲ್ಯಾಬೊರೇಟ್ರಿ ಲೆವೆಲಲ್ಲಿ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್ ಅಂತ ಕರಿತೀವಿ ನಾವು. ಸೊ ಆ ಎಕ್ಸ್ಪೆರಿಮೆಂಟ್ಸಲ್ಲಿ ರಿಸಲ್ಟ್ ಏನು ಬರುತ್ತೆ, ಯಾವ್ಯಾವ ಫ್ಯಾಕ್ಟರ್ಸು ಇದರಲ್ಲಿ ಇನ್ವಾಲ್ವ್ ಆಗಿದೆ, ಇದನ್ನು ನಾವು ನೋಟ್ ಮಾಡ್ತಾ ಹೋಗಬೇಕು. ಸೊ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಏನು ಕೇಳಿದರೆ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ರೀಸನಿಂಗ್ ಬೇಕು ನಮಗೆ. ರೀಸನಿಂಗ್ ಇಲ್ಲದೆ ಇದ್ದರೆ ಆಗೋದಿಲ್ಲ. ಹೀಗಾಗಿರ್ಬೋದು ಕೆಲವೊಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗುತ್ತೆ ನಾವು. ಸೊ ಅದು ಓಕೆ. ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಎರಡೂ ರೀತಿಯಲ್ಲೂ ನಾವು ಒಂದು ರೀಸನಿಂಗನ್ನು ಮಾಡಬೇಕಾಗುತ್ತೆ. ಅಂದರೆ ಹೀಗಿರ್ಬೋದಾ, ಆಗಿರ್ಬೋದಾ, ಇದು ಇದಕ್ಕಾಗಿರ್ಬೋದಾ, ಈ ರೀತಿ ನಾವು ಒಂದಿಷ್ಟು ಅಸಂಪ್ಷನ್ಸ್ ಅಂತೀವಿ, ಎಕ್ಸಾಮ್ಸ್ ಅಂತೀವಿ, ಅಥವಾ ಪಾಸ್ಟ್ಯುಲೇಟ್ಸ್ ಅಂತೀವಿ. ಸೊ ಹೀಗೆ ನಾವು ಒಂದಿಷ್ಟು ರೀಸನಿಂಗನ್ನು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಏನು ಕೇಳಿದರೆ ಮ್ಯಾಥಮೆಟಿಕಲ್ ಮಾಡೆಲಿಂಗ್. ಸೊ ಮ್ಯಾಥಮೆಟಿಕ್ಸ್ ಈಸ್ ದ ಟೂಲ್ ಆಫ್ ಫಿಸಿಕ್ಸ್ಗೆ ದೊಡ್ಡ ಟೂಲ್ ಅಂದರೆ ಮ್ಯಾಥಮೆಟಿಕ್ಸ್. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಮ್ಯಾಥಮೆಟಿಕಲ್ ಮಾಡೆಲಿಂಗನ್ನು ಮಾಡ್ಕೋಬೇಕು, ಒಂದಿಷ್ಟು ಇಕ್ವೇಷನ್ಸನ್ನು ಮಾಡ್ಕೋಬೇಕು, ಫಾರ್ಮುಲಾಸನ್ನು ಮಾಡ್ಕೋಬೇಕು. ಸೊ ಈ ಅಬ್ಸರ್ವೇಷನ್ಸು, ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟು ಮತ್ತು ರೀಸನಿಂಗ್ ಇಷ್ಟಾದಮೇಲೆ ನಾವೇನು ಮಾಡ್ತೀವಿ ಅಂದರೆ ಒಂದು ಮಾಡೆಲಿಂಗನ್ನು ಮಾಡ್ಕೋತೀವಿ. ಹೀಗೆ ಈ ರೀತಿ ಲಾಗಳನ್ನು ಯೂಸ್ ಮಾಡ್ಬೋದು, ಈ ರೀತಿ ಫಾರ್ಮುಲಾ ಯೂಸ್ ಮಾಡ್ಬೋದು ಅನ್ನುವಂಥದ್ದು. ಸೊ ನೆಕ್ಸ್ಟ್ ಏನು ಕೇಳಿದರೆ ಪ್ರೆಡಿಕ್ಷನ್. ಈಗ ಏನಾಯಿತು ಕೇಳಿದರೆ ಇದು ಹೀಗೆ ಇರ್ಬೋದು, ಹೀಗೆ ಮಾಡಿದರೆ ಹೀಗೆ ಆಗುತ್ತೆ ಅನ್ನುವಂಥ ಒಂದು ಪ್ರೆಡಿಕ್ಷನಿಗೆ ಬಂದು ತಲುಪ್ತೀವಿ ನಾವು. ಅಂದರೆ ಇಷ್ಟೆಲ್ಲ ಹೀಗಾಗಿದೆ, ಹೀಗೆ ಅಬ್ಸರ್ವೇಷನ್ ಮಾಡಿದ್ದೀನಿ ನಾನು, ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಈ ರೀತಿ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ನಾವು ನೇಚರ್ಗೆ ಅಪ್ಲೈ ಮಾಡಬೇಕಲ್ವಾ. ಸೊ ನೇಚರಲ್ಲಿ ಈ ರೀತಿ ಆದರೆ ಈ ರೀತಿ ಆಗುತ್ತೆ, ನಾವು ಈ ರೀತಿ ಚೇಂಜ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಸೊ ಕೆಲವೆಲ್ಲ ಪ್ರೆಡಿಕ್ಷನ್ ಆದಮೇಲೆ ಏನು ಬೇಕು ನಮಗೆ, ಅದು ಹೌದೋ ಅಲ್ವೋ ಅನ್ನೋದು ಬೇಕು. ಅರ್ಥ ಆಗುತ್ತಾ? ಸೊ ಪ್ರೆಡಿಕ್ಷನ್ ಮಾಡಿದ್ದು ಏನೋ ಪ್ರೆಡಿಕ್ಷನ್ ಮಾಡ್ಕೋಬೋದು, ನಾವು ಏನೋ ಕಲ್ಪಿಸ್ಕೋಬೋದು, ಹಾಗಾಗುತ್ತೆ ಹೀಗಾಗುತ್ತೆ ಅಂತೇಳಿ. ಬಟ್ ವೆರಿಫಿಕೇಷನ್ ಅನ್ನೋದು ಏನಾಗಿರುತ್ತೆ ಕೇಳಿದರೆ ಫಾಲ್ಸಿಫಿಕೇಷನ್ ಕೂಡ ಆಗಿರ್ಬೋದು. ಅಂದರೆ ವೆರಿಫಿಕೇಷನ್ ಅನ್ನೋದೇನು, ಹೌದು ನಿಮ್ಮ ಪ್ರೆಡಿಕ್ಷನ್ ಸರಿ ಇದೆ, ನಿಮ್ಮ ಎಕ್ಸ್ಪೆರಿಮೆಂಟ್ ಸರಿ ಇದೆ, ನಿಮ್ಮ ಅಬ್ಸರ್ವೇಷನ್ಸ್ ಸರಿ ಇದೆ, ವೆರಿಫೈಡ್. ಬಟ್ ಇಷ್ಟೆಲ್ಲ ಮಾಡಿ ಆದಮೇಲೆ ಏನಾಗುತ್ತೆ, ಒಂದು ಎಕ್ಸ್ಪೆರಿಮೆಂಟು ಅಥವಾ ಎಲ್ಲೋ ಒಂದು ಫೀಲ್ಡಲ್ಲಿ ಇದನ್ನು ವೆರಿಫೈ ಮಾಡಲಿಕ್ಕೆ ಹೋದಾಗ ಇದು ಕಂಪ್ಲೀಟ್ ರಾಂಗ್ ಆಗಿ ಬರ್ಬೋದು, ಫಾಲ್ಸಿಫಿಕೇಷನ್ ಆಗ್ಬೋದು, ಸುಳ್ಳು, ನೀವು ಹೇಳಿದ್ದೆಲ್ಲ ಸುಳ್ಳು ಅಂತಲೂ ಆಗ್ಬೋದು. ತುಂಬ ಎಕ್ಸಾಂಪಲ್ಗಳಿವೆ. ಸೊ ಇಷ್ಟು ಮೆಥಡ್ಗಳನ್ನು ಇನ್ವಾಲ್ವ್ ಆದರೆ ಮಾತ್ರ ನಾವು ಅದಕ್ಕೆ ಸೈಂಟಿಫಿಕ್ ಮೆಥಡು ಆ ಒಂದು ಸಬ್ಜೆಕ್ಟಿಗೆ, ಆ ಒಂದು ವಿಷಯಕ್ಕೆ ನಾವು ಏನು ಮಾಡ್ತೀವಿ, ಸೈನ್ಸ್ ಅಂತ ಕರಿತೀವಿ. ಯಾವುದೇ ಫೀಲ್ಡ್ ಆಗಿರ್ಬೋದು, ನಾವು ಸೈನ್ಸ್ ಅಂತ ಎಲ್ಲೆಲ್ಲಿ ಕರಿತೀವಲ್ವ, ಸೊ ಅದು ಈ ಮೆಥಡ್ಗಳನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದು. ಓಕೆ. ಸೊ ನೆಕ್ಸ್ಟು ಈ ಫಿಸಿಕ್ಸ್ ಅನ್ನುವಂಥದ್ದು ಆ್ಯಕ್ಚುಲಿ ಸೈನ್ಸಲ್ಲಿ ಒಂದು ಬಿಗ್ ಬ್ರ್ಯಾಂಚು, ಜೊತೆಗೆ ಎಲ್ಲ ಉಳಿದ ಬ್ರ್ಯಾಂಚ್ಗಳಲ್ಲೂ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಸಬ್ಜೆಕ್ಟ್ ಅಂದರೆ ಫಿಸಿಕ್ಸ್ ಈಸ್ ಆಲ್ ಅರೌಂಡ್. ಸೊ ಫಿಸಿಕ್ಸ್ ಅನ್ನೋದು ಎಲ್ಲ ಕಡೆಯೂ, ಎಲ್ಲ ಬ್ರ್ಯಾಂಚ್ಗಳಲ್ಲೂ, ಅಂದರೆ ಸೈನ್ಸಿಗೆ ಸಂಬಂಧಪಟ್ಟು ಎಲ್ಲ ಕಡೆಯೂ ಇದು ಸೇರಿಕೊಂಡಿದೆ, ಕಾಂಟ್ರಿಬ್ಯೂಷನ್ ಇದೆ ಅನ್ನುವಂಥದ್ದು. ಬಟ್ ಆ್ಯಕ್ಚುಲಿ ಈ ಫಿಸಿಕ್ಸ್ ಅನ್ನೋದು ಈ ಗ್ರೀಕ್ ವರ್ಡಿಂದ ಬಂದಿರುವಂಥದ್ದು. ಆ್ಯಕ್ಚುಲಿ ಫ್ಯೂಸಿಸ್ ಅಂತ ಪ್ರೊನೌನ್ಸ್ ಮಾಡ್ತಾರೆ ಆ ಗ್ರೀಕಲ್ಲಿ ಅದನ್ನು. ಸೊ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಫಿಸಿಕ್ಸ್ ಅಂತ ಆಗಿರುವಂಥದ್ದು, ಗ್ರೀಕ್ ವರ್ಡು. ಸೊ ಇದರ ಅರ್ಥ ಇಷ್ಟೇ, ಫಿಸಿಕ್ಸ್ ಅಂದರೆ ನೇಚರ್. ಫಿಸಿಕ್ಸ್ ಅಂದರೆ ನೇಚರ್. ನಮ್ಮ ಸುತ್ತಮುತ್ತಲು ಏನಿದೆ, ಸೊ ಸುತ್ತಮುತ್ತಲು ಅಂದಾಗ ಏನಾಯಿತು, ನಮ್ಮ ಅರ್ಥಕ್ಕಷ್ಟೇ ಸಂಬಂಧಪಟ್ಟಲ್ಲ, ಇಡೀ ಯೂನಿವರ್ಸ್, ಹೋಲ್ ಯೂನಿವರ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಆ ಒಂದು ಮೀನಿಂಗನ್ನು ನೇಚರ್ ಅಂತ ಕರಿತೀವಲ್ಲ ನಾವು, ಅದಕ್ಕೆ ನಾವು ಫಿಸಿಕ್ಸ್ ಅಂತ ಕರಿತೀವಿ. ಹಾಗಾದರೆ ಫಿಸಿಕ್ಸ್ ಅಂದರೆ ಏನು? ಸೊ ಫಿಸಿಕ್ಸ್ ಈಸ್ ಎ ಸ್ಟಡಿ ಆಫ್ ದ ಬೇಸಿಕ್ ಲಾಸ್ ಆಫ್ ನೇಚರಿಗೆ ಒಂದಿಷ್ಟು ರೂಲ್ಗಳಿವೆ, ನಾವು ಅದಕ್ಕೆ ಲಾ ಅಂತ ಕರಿತೀವಲ್ವ. ಸೊ ಈಗ ಮಾರ್ನಿಂಗ್ ಆಗುವಂಥದ್ದು, ಅರ್ಲಿ ಮಾರ್ನಿಂಗ್, ಸನ್ರೈಸ್ ಆಗುವಂಥದ್ದು, ಸನ್ಸೆಟ್ ಆಗುವಂಥದ್ದು, ಈವ್ನಿಂಗು, ಎಕ್ಲಿಪ್ಸ್ ಆಗುವಂಥದ್ದು, ರೇನ್ ಫಾಲ್ ಆಗುವಂಥದ್ದು, ಥಂಡರ್ ಇರ್ಬೋದು, ಅಥವಾ ಲೈಟ್ನಿಂಗ್ ಆಗುವಂಥದ್ದು ಇರ್ಬೋದು. ಸೊ ಇವೆಲ್ಲ ಏನು ಕೇಳಿದ್ರೆ ದೇ ಆರ್ ಕಂಟ್ರೋಲ್ಡ್ ಬೈ ಸಮ್ ನ್ಯಾಚುರಲ್ ಲಾ. ಯಾರೂ ಅದನ್ನು ಕ್ರಿಯೇಟ್ ಮಾಡಲಿಕ್ಕಾಗೋದಿಲ್ಲ, ಯಾರೂ ಅದನ್ನು ಚೇಂಜ್ ಮಾಡಲಿಕ್ಕಾಗದಿರುವಂಥ ಒಂದು ಬೇಸಿಕ್ ಲಾಗಿಂದ ನೇಚರ್ ಆಗಿದೆ. ಆ ಒಂದು ಬೇಸಿಕ್ ಲಾವನ್ನು ಅರ್ಥ ಮಾಡ್ಕೊಳ್ಳೋದು, ನಾವು ಸ್ಟಡಿ ಮಾಡಬೇಕು. ಫಿಸಿಕ್ಸ್ ಈಸ್ ಎ ಸ್ಟಡಿ ಆಫ್ ದ ಬೇಸಿಕ್ ಲಾಸ್ ಆಫ್ ನೇಚರ್ ಆ್ಯಂಡ್ ದೇರ್ ಮ್ಯಾನಿಫೆಸ್ಟೇಷನ್ ಇನ್ ಡಿಫರೆಂಟ್ ನ್ಯಾಚುರಲ್ ಫಿನಾಮಿನಾ. ಸ್ಟಡಿ ಮಾಡಾದ್ಮೇಲೆ ನಾವೇನು ಮಾಡ್ಬೋದು, ನಮಗದು ಪೂರ್ತಿ ಅರ್ಥ ಆಗಿದೆ ಅಂದರೆ ನಾವು ಅದನ್ನು ನಮ್ಮ ಡೈಲಿ ಲೈಫಲ್ಲೂ, ನಮ್ಮ ಸೊಸೈಟಿಯಲ್ಲೂ ನಾವು ಅದನ್ನು ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ನಾವು ಫಿಸಿಕ್ಸ್ ಅಂತ ಕರಿತೀವಿ. ಭಾಳ ಸಿಂಪಲಾಗಿ ಹೇಳೋದಾದರೆ ಫಿಸಿಕ್ಸ್ ಈಸ್ ಎ ಸ್ಟಡಿ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ಫಿನಾಮಿನಾ. ನ್ಯಾಚುರಲಿ ಆಗುವಂಥ ಯಾವ್ಯಾವ ಫಿನಾಮಿನಾಗಳಿವೆಯೋ ಅದನ್ನೆಲ್ಲ ನಾವು ಸ್ಟಡಿ ಮಾಡ್ತೀವಲ್ಲ, ಅದಕ್ಕೆ ನಾವು ಫಿಸಿಕ್ಸ್ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟು ಈ ಒಂದು ಫಿಸಿಕ್ಸಲ್ಲಿ 2 ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇದೆ. ಸೊ ಯಾವುದದು ಅನ್ನುವಂಥದ್ದು, ಒಂದು ಯುನಿಫಿಕೇಷನ್ ಅನ್ನುವಂಥದ್ದು, ಇನ್ನೊಂದು ರಿಡಕ್ಷನಿಸಮ್ ಅಂತ ಕರಿತೀವಿ.
ಸೊ ಎರಡು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫಿಸಿಕ್ಸಲ್ಲಿ, ಯುನಿಫಿಕೇಷನ್ ಮತ್ತು ರಿಡಕ್ಷನಿಸಮ್ ಅನ್ನೋದು. ಸೊ ಆಗಿನ ಕಾಲದಲ್ಲೂ ಇತ್ತು, ಇವತ್ತಿಗೂ ಇದೆ. ನಾವು ಈ ಸೈನ್ಸಿನ ಹಿಸ್ಟ್ರಿಯಲ್ಲಿ ನೋಡ್ತಾ ಹೋದಾಗ ಈ ಎರಡು ಯುನಿಫಿಕೇಷನ್ ಆ್ಯಂಡ್ ರಿಡಕ್ಷನಿಸಮ್ ಇದೆಯಲ್ಲ ತುಂಬ ಇಂಪಾರ್ಟೆಂಟು ಫಿಸಿಕ್ಸಲ್ಲಿ. ಸೊ ಹಾಗಾದರೆ ಏನದು ಅನ್ನುವಂಥದ್ದು. ಸೊ ಯುನಿಫಿಕೇಷನ್ ಅನ್ನುವಂಥದ್ದು ಏನು ಅಂದರೆ ಇಟ್ ಈಸ್ ಆ್ಯನ್ ಅಟೆಂಪ್ಟ್ ಟು ಎಕ್ಸ್ಪ್ಲೇನ್ ಡೈವರ್ಸ್ ಫಿಸಿಕಲ್ ಫಿನಾಮಿನಾ ಇನ್ ಟರ್ಮ್ಸ್ ಆಫ್ ಫ್ಯೂ ಕಾನ್ಸೆಪ್ಟ್ಸ್ ಆ್ಯಂಡ್ ಲಾಸ್. ಸೊ ಎಷ್ಟು ಕಲ್ತಿರ್ಬೋದು, 1000 ಇಯರ್ಸ್ 2000 ಇಯರ್ಸ್ ಅಲ್ಲ, ಅದಕ್ಕೂ ಜಾಸ್ತಿ ಹಿಸ್ಟ್ರಿ ಇದೆ ಸೈನ್ಸಿಗೆ. ಸೊ ಅಷ್ಟು ಕೆಲವು ವಿಷಯಗಳನ್ನು ನಾವು ಸಪ್ರೇಟಾಗಿ ಒಂದೊಂದಕ್ಕೆ ಒಂದೊಂದು ಲಾಗಳನ್ನು ಮಾಡ್ತಾ ಹೋಗಿದರೆ ಯಾರೂ ಸೈನ್ಸ್ ಓದ್ತಾ ಇರಲಿಲ್ಲ ಇವತ್ತು. ಯಾಕೆಂದರೆ ಟು ಬಿಗ್. ಸೊ ಅದೊಂದು ಇಂಟ್ರೆಸ್ಟೆಡ್ ಸಬ್ಜೆಕ್ಟೇ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಏನು ಮಾಡಿದ್ರು, ಯುನಿಫಿಕೇಷನನ್ನು ಮಾಡ್ತಾ ಬಂದರು. ಯುನಿಫಿಕೇಷನ್ ಅಂದರೆ ಏನು? ಇಟ್ ಈಸ್ ಆ್ಯನ್ ಅಟೆಂಪ್ಟ್ ಟು ಎಕ್ಸ್ಪ್ಲೇನ್ ಡೈವರ್ಸ್ ಫಿಸಿಕಲ್ ಫಿನಾಮಿನಾ ಇನ್ ಟರ್ಮ್ಸ್ ಆಫ್ ಫ್ಯೂ ಕಾನ್ಸೆಪ್ಟ್ಸ್ ಆ್ಯಂಡ್ ಲಾಸ್. ನೋಡಿ ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಸೊ ಈಗ ಎಕ್ಸಾಂಪಲ್ ಆಫ್ ಗ್ರಾವಿಟೇಷನ್, ಲಾ ಆಫ್ ಗ್ರಾವಿಟೇಷನ್ ನೀವು ಕಲ್ತಿದ್ದೀರಿ, ನಿಮ್ಗೆ ಗೊತ್ತಿರುವಂಥದ್ದು. ಎಕ್ಸ್ಪ್ಲೇನ್ಸ್ ದ ಫಾಲ್ ಆಫ್ ಎನ್ ಆ್ಯಪಲ್ ಟು ದ ಗ್ರೌಂಡ್. ಸೊ ಆ್ಯಕ್ಚುಲಿ ಲಾ ಸ್ಟಾರ್ಟ್ ಆಗಿದ್ದೆ ಆ್ಯಪಲ್ ಮೇಲಿಂದ ಬಿದ್ದಾಗ, ಕರೆಕ್ಟಾ? ಆಗ ಆ್ಯಪಲನ್ನು ತಲೆಯಲ್ಲಿಟ್ಕೊಂಡು ಯೂನಿವರ್ಸಲ್ ಆಫ್ ಗ್ರಾವಿಟೇಷನನ್ನು ಹೇಳಿದ್ದಾಗಿದ್ದರೆ, ಸೊ ಇಫ್ ಹಿ ಸೆಟ್ ದ ಲಾ ಫಾರ್ ದ ಫಾಲ್ ಆಫ್ ಆ್ಯಪಲ್, ಆ ಆ್ಯಪಲ್ ಬಿದ್ದಿರೋದಕ್ಕೆ ಹೇಳಿದ್ದು ಅಂದ್ಕೊಂಡ್ರೂ ಕೂಡ ಅದೇ ಲಾವನ್ನು ನಾವೇನು ಮಾಡ್ತೀವಿ, ಮೋಷನ್ ಆಫ್ ದ ಮೂನ್ ಅರೌಂಡ್ ದ ಅರ್ತ್, ಮೂನ್ ಅರ್ತಿಗೆ ರೌಂಡ್ ಆಗ್ತಾ ಇದೆಯಲ್ಲ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು, ಇದೇ ಲಾವನ್ನು ಯೂಸ್ ಮಾಡ್ತೀವಿ. ಮೋಷನ್ ಆಫ್ ದ ಪ್ಲ್ಯಾನೆಟ್ಸ್ ಅರೌಂಡ್ ದ ಸನ್, ಪ್ಲ್ಯಾನೆಟ್ಸಿನ ಸುತ್ತಲೂ ಸನ್ ಸುತ್ತಲೂ ಪ್ಲ್ಯಾನೆಟ್ಸ್ ಹೇಗೆ ರಿವಾಲ್ವ್ ಆಗುತ್ತೆ, ಅಲ್ಲಿಯೂ ಕೂಡ ನಾವು ಇದೇ ಲಾವನ್ನು ಯೂಸ್ ಮಾಡ್ತೀವಿ. ಅಂದರೆ ಇದಕ್ಕೆ ಯುನಿಫಿಕೇಷನ್ ಅಂತ ಕರಿತೀವಿ. ಸೊ ಲಾರ್ಜ್ ನಂಬರ್ ಆಫ್ ಕಾನ್ಸೆಪ್ಟ್ಸ್ ಇರ್ಬೋದು, ಬೇರೆ 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 ಇರ್ಬೋದು, ಅದನ್ನು ನಾವು ಒಂದು ಲಾದಲ್ಲಿ ಹೇಳುವಂಥದ್ದು. ಸೊ ವೆರಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅನ್ನುವಂಥದ್ದು ಫಿಸಿಕ್ಸಲ್ಲಿ, ಏನು ಅಂದರೆ ಯುನಿಫಿಕೇಷನ್ ಅನ್ನುವಂಥದ್ದು. ಸೊ ತುಂಬ ಇದೆ ಆ ಥರ. ಏನು ಮಾಡ್ತಾರೆ ಕೇಳಿದ್ರೆ, ಇಷ್ಟೆಲ್ಲ ಲಾಗಳೇ ಬೇಡ, ಒಂದೇ ಲಾ ಸಾಕು ಅಂತ ಅಟೆಂಪ್ಟ್ ಮಾಡಿದವರು ಕೂಡ ಇದ್ದಾರೆ. ಬೇರೆ 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 ಆ ಒಂದು ಲಾಗಳನ್ನು ಒಟ್ಟಿಗೆ ಸೇರಿಸಿ ಅಥವಾ ಅದನ್ನು ಒಂದು ಲಾದಿಂದ ಬೇರೆ ಬೇರೆ ಫಿನಾಮಿನಗಳನ್ನು ಹೇಳೋದಿದೆಯಲ್ಲ, ಇದಕ್ಕೆ ನಾವು ಯುನಿಫಿಕೇಷನ್ ಅಂತ ಕರಿತೀವಿ. ಇನ್ನೊಂದು ಏನು ಅಂದರೆ ರಿಡಕ್ಷನಿಸಮ್ ಅನ್ನುವಂಥದ್ದು. ಸೊ ಇದರ ಸೆಂಟೆನ್ಸ್ ಹೇಳ್ತೇನೆ ನೋಡಿ. ಇಟ್ ಈಸ್ ಆನ್ ಅಟೆಂಪ್ಟ್ ಟು ಡಿರೈವ್ ದ ಪ್ರಾಪರ್ಟೀಸ್ ಆಫ್ ಮೋರ್ ಕಾಂಪ್ಲೆಕ್ಸ್ ಸಿಸ್ಟಮ್ ಫ್ರಮ್ ದ ಪ್ರಾಪರ್ಟೀಸ್ ಆ್ಯಂಡ್ ಇಂಟರಾಕ್ಷನ್ ಆಫ್ ಇಟ್ಸ್ ಕನ್ಸ್ಟಿಟ್ಯೂಯೆಂಟ್ ಸಿಂಪ್ಲರ್ ಪಾರ್ಟ್ಸ್. ಇಲ್ಲಿ ಒಂದು ಎಕ್ಸಾಂಪಲು ಹೇಳ್ತೇನೆ, ಮತ್ತೆ ನಾವು ಜನರಲ್ ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. ಸೊ ಇದಕ್ಕೆ ಎಕ್ಸಾಂಪಲ್ ಏನು ಕೇಳಿದರೆ, ಈ ಥರ್ಮೋಡೈನಮಿಕ್ಸಲ್ಲಿ ಒಂದು ಸ್ವಲ್ಪ ಕಲ್ತಿರ್ತೀರಿ ನೀವು. ಥರ್ಮೋಡೈನಮಿಕ್ಸ್ ಏನು ಕೇಳಿದರೆ ಡೀಲ್ಸ್ ವಿತ್ ದ ಬಲ್ಕ್ ಸಿಸ್ಟಮ್ಸ್. ಈ ಬಲ್ಕ್ ಸಿಸ್ಟಮ್ಸ್ ಅಂದರೆ ನೋಡಿ, ಇನ್ ಟರ್ಮ್ಸ್ ಆಫ್ ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಮ್ಯಾಕ್ರೋಸ್ಕೋಪಿಕ್ ಅಂದರೆ ನಾವು ನಮ್ಮ ಕಣ್ಣಳತೆಯಲ್ಲಿ ಅಳತೆ ಮಾಡುವಂಥದ್ದು. ಅಂದರೆ ಯೂಶ್ವಲಿ ನಾವು ಯಾವುದೋ ಒಂದು ವಸ್ತುವನ್ನು ತಗೊಂಡು, ನಿಮ್ಮ ಕೈಲಿಗೆ ಒಂದು ಬುಕ್ಸ್ ಇದೆ ಅಂದ್ಕೊಳ್ಳಿ. ಸೊ ವಾಟ್ ಈಸ್ ದಟ್ ಅಂದರೆ ಬುಕ್ಸ್ ಅಂತೀರಿ. ಆ ಬುಕ್ಸ್ ಹೇಗೆ ಮಾಡಿದ್ದಾರೆ ಕೇಳಿದರೆ ಪೇಪರ್ಸ್ ಎಲ್ಲ ಹಾಕಿ ಪ್ರಿಂಟ್ ಮಾಡಿ ಏನೇನೋ ಅಂತೀವಿ ನಾವು. ಸೊ ದಿಸ್ ಈಸ್ ಮ್ಯಾಕ್ರೋಸ್ಕೋಪಿಕ್ ಲೆವೆಲ್. ಅದೇ ಇನ್ನೊಬ್ರು ಏನಂತ ಕೇಳಿದರೆ ಬುಕ್ಸ್ ದೀಸ್ ಆರ್ ಮೇಡ್ ಅಪ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಅಂದಾಗ ದಟ್ ಈಸ್ ಮೈಕ್ರೋಸ್ಕೋಪಿಕ್. ನಾವು ಆ ಡೆಪ್ತಿಗೆ ಹೋಗಿರೋದಿಲ್ಲ. ಈಗ ಇಲ್ಲಿ ನಾವು ಥರ್ಮೋಡೈನಮಿಕ್ಸನ್ನು ಸ್ಟಡಿ ಮಾಡುವಾಗ ಏನು ಮಾಡ್ತೀವಿ ಕೇಳಿದರೆ ಮ್ಯಾಕ್ರೋಸ್ಕೋಪಿಕ್ ಲೆವೆಲಲ್ಲಿ ನಾವು ಅದನ್ನು ಸ್ಟಡಿ ಮಾಡಿರ್ತೀವಿ. ಅಂದರೆ ಟೆಂಪ್ರೇಚರ್ ಇರ್ಬೋದು, ಇಂಟರ್ನಲ್ ಎನರ್ಜಿ ಇರ್ಬೋದು, ಪ್ರೆಷರ್ ಇರ್ಬೋದು, ವರ್ಕ್ ಇರ್ಬೋದು, ಈ ರೀತಿ ನಾವು ಸ್ಟಡಿ ಮಾಡ್ತಾ ಹೋಗಿರ್ತೀವಿ. ಸೊ ವರ್ಕ್ ಡನ್ ಬೈ ದ ಸಿಸ್ಟಮ್, ವರ್ಕ್ ಡನ್ ಆನ್ ದ ಸಿಸ್ಟಮ್, ಹೀಗೆಲ್ಲ ನಾವು ಹೇಳ್ತಾ ಹೋಗ್ತೀವಿ. ಟೆಂಪ್ರೇಚರ್ ಇನ್ಕ್ರೀಸಸ್, ಟೆಂಪ್ರೇಚರ್ ಡಿಕ್ರೀಸಸ್. ಬಟ್ ಯಾವಾಗ ನಾವು ಕೈನೆಟಿಕ್ ಥಿಯರಿ ಮತ್ತು ಈ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸನ್ನು ಸ್ಟಡಿ ಮಾಡ್ತೀವೋ ಆವಾಗ ಏನಾಯಿತು ಕೇಳಿದರೆ, ನಾವು ಟೆಂಪ್ರೇಚರ್ ಇನ್ಕ್ರೀಸಸ್ ಅನ್ನುವಾಗ ಏನು ಅನ್ಬೇಕಾಯ್ತು, ನಮಗೆ ಮಾಲಿಕ್ಯುಲರ್ ರೇಂಜಿಗೆ ಹೋಗಿ ನಾವು ಮಾತಾಡಬೇಕಾಯ್ತು. ಸೊ ಅಲ್ಲೇನು ಕೇಳಿದರೆ ಎವರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಇನ್ಕ್ರೀಸಸ್, ಹೆನ್ಸ್ ಟೆಂಪ್ರೇಚರ್ ಇನ್ಕ್ರೀಸಸ್, ಈ ರೀತಿ ಅಂತೀವಿ. ಸೊ ಅದಕ್ಕೆ ಈ ಒಂದು ರಿಡಕ್ಷನಿಸಮ್ ಅನ್ನೋದೇ ಹಾಗೆ. ನಾವು ಒಂದು ದೊಡ್ಡ ಒಂದು ಕಾಂಪ್ಲೆಕ್ಸ್ ಒಂದು ಫಿನಾಮಿನವನ್ನು ಅದನ್ನು ಪೀಸ್ ಮಾಡಿ ಸಣ್ಣ ಪಾರ್ಟ್ ಮಾಡಿ ಬೇರೆ 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 ರೇಂಜಲ್ಲಿ ಸ್ಟಡಿ ಮಾಡ್ತೀವಲ್ಲ, ಅದಕ್ಕೆ ರಿಡಕ್ಷನಿಸಮ್ ಅಂತ ಕರಿತೀವಿ. ಒಂದು ರೀತಿ ಈ ಯುನಿಫಿಕೇಷನ್ಗೆ ಅಪೋಸಿಟ್ ಥರ. ಅಂದರೆ ನಾವು ಇಲ್ಲೇನು ಮಾಡ್ತಾಯಿದ್ವಿ ಅಂದರೆ ಎಲ್ಲವನ್ನು ಸಪ್ರೇಟ್ ಮಾಡಿ ಬೇರೆ ಬೇರೆ ಲಾಗಳನ್ನು ಹಾಕಿ ಸ್ಟಡಿ ಮಾಡುವಂಥದ್ದು. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ನೀವು ಯಾವುದೋ ಒಂದು ಬೆಟ್ಟದ ಮೇಲೆ ನಿಂತಿದ್ರಿ, ಒಂದು ಕಲ್ಲನ್ನು ಅಥವಾ ಒಂದು ಕ್ರಿಕೆಟ್ ಬಾಲನ್ನು ಥ್ರೋ ಮಾಡಿದ್ರಿ ಅಂದ್ಕೊಳ್ಳಿ. ಸೊ ಅದೇನಾಯಿತು ಅಂದರೆ ಸುಮಾರು ದೂರ ಥ್ರೋ ಆಯಿತು. ಆಮೇಲೆ ಏನಾಯಿತು, ಅದು ಎಲ್ಲೋ ಒಂದು ಗ್ರೌಂಡಿಗೆ ಟಚ್ ಆಯಿತು, ಬೌನ್ಸ್ ಆಯಿತು, ಮತ್ತೆ ನಂತರ ರೋಲ್ ಆಯಿತು, ಮತ್ತು ಒಂದು ಲೆವೆಲ್ ರೋಡಲ್ಲಿ ತುಂಬ ದೂರ ಹೋಗಿ ಮತ್ತೆ ಸ್ವಲ್ಪ ಒಂದು ಹೈಟಿಗೆ ಅದು ಹತ್ಕೊಂಡೋಯ್ತು. ಸೊ ದಿಸ್ ಈಸ್ ದ ಎಕ್ಸಾಂಪಲ್. ಸೊ ಈ ಮೋಷನನ್ನು ಎಕ್ಸ್ಪ್ಲೇನ್ ಮಾಡಿ ಅಂದಾಗ ಏನು ಮಾಡ್ತೀರಿ ನೀವು? ಯಾವುದೋ ಒಂದು ಇಕ್ವೇಷನ್ ಸೂಟ್ ಆಗೋದಿಲ್ಲ. ಸೊ ನೀವು ಥ್ರೋ ಮಾಡಿದ್ರಿ, ಅಲ್ಲಿಗೆ ನಾವೇನು ಅನ್ಬೇಕಾಯ್ತು, ಪ್ರೊಜೆಕ್ಟೈಲ್ ಮೋಷನ್ ಅಂತೀವಿ.
ಆಮೇಲೆ ಅದು ಬೌನ್ಸ್ ಆಯಿತು, ಇಲ್ಲಿ ಕೊಲಿಸನ್ ಆಯಿತು ಅನ್ಕೋತೀವಿ ನಾವು, ಯಾವ ಟೈಪ್ ಆಫ್ ಕೊಲಿಸನ್ನು. ಆಮೇಲೆ ಏನಾಯಿತು ಕೇಳಿದರೆ ರೋಲ್ ಆಯಿತು, ಅದು ರೋಲ್ ಆದಾಗ ಏನು ಅನ್ಬೇಕು ನಾವು, ನೆಕ್ಸ್ಟ್ ಅದು ಒಂದು ಹೈಟನ್ನು ಹತ್ಕೊಂಡು ಮುಂದಕ್ಕೆ ಹೋಗಿದೆ, ಇಲ್ಲೇನೋ ಒಂದು ಕನ್ಸರ್ವೇಷನ್ ಆಫ್ ಎನರ್ಜಿನೋ ಮೊಮೆಂಟಮೋ ಏನೋ ಆಗಿದೆ. ಸೊ ಈಗ ಸಪ್ರೇಟ್ ಪಾರ್ಟಲ್ಲಿ ಸ್ಟಡಿ ಮಾಡ್ತೀವಲ್ಲ, ಇದಕ್ಕೆ ರಿಡಕ್ಷನಿಸಮ್ ಅಂತ ಕರಿತೀವಿ. ಇನ್ನೊಂದು ಇಂಪಾರ್ಟೆಂಟ್ ಫಿಸಿಕ್ಸಲ್ಲಿ ಏನು ಕೇಳಿದರೆ ಈ ಹೈಪೋಥಿಸಿಸ್ ಮತ್ತು ಆಕ್ಸಿಯಮ್ಸ್ ಆ್ಯಂಡ್ ಮಾಡೆಲ್ ಅನ್ನುವಂಥದ್ದು. ಸೊ ಹೈಪೋಥಿಸಿಸ್, ಆಕ್ಸಿಯಮ್ಸ್ ಆ್ಯಂಡ್ ಮಾಡೆಲ್ಸ್, ನೀವು ಆಲ್ರೆಡಿ ಕೆಲವು ವರ್ಡ್ಸ್ಗಳು ನಿಮ್ಗೆ ಕೇಳಿರ್ತೀರ. ಏನು ಅಂದರೆ ಈ ಆಕ್ಸಿಯಮ್ಸ್ ನಿಮ್ಗೆ ಬಂದಿದೆ, ಮ್ಯಾಥ್ಸಲ್ಲೆಲ್ಲ ಬರುತ್ತೆ. ಕೆಲವು ಪಾಸ್ಚುಲೇಟ್ ಅಂತ ಬಂದಿರ್ಬೋದು, ಈ ಹೈಪೋಥಿಸಿಸ್ ಅಂತಲೂ ಕೇಳಿರ್ಬೋದು. ಸೊ ಮಾಡೆಲ್ಸ್ ಅಂತಲೂ ಕೇಳಿದ್ದೀರಿ, ಕೆಲವರು ನೆನಪಿರ್ಬೋದು. ಇವೆಲ್ಲ ಏನು ಕೇಳಿದರೆ, ಸೊ ವಿತೌಟ್ ಆರ್ಗ್ಯುಮೆಂಟ್, ಈ ಹೈಪೋಥಿಸಿಸ್, ಆಕ್ಸಿಯಮ್ಸ್ ಇರ್ಬೋದು, ಮಾಡೆಲ್ಸ್ ಇರ್ಬೋದು, ವಿತೌಟ್ ಆರ್ಗ್ಯುಮೆಂಟ್ ನಾವು ಒಪ್ಕೋಬೇಕು. ಒಂದು ಆರ್ಗ್ಯುಮೆಂಟ್ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ನಮಗೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ, 2 ಪ್ಯಾರಲಲ್ ಲೈನ್ಸ್ ನೆವರ್ ಮೀಟ್. ಸೊ ಇದೊಂದು ಪಾಸ್ಚುಲೇಟ್ ಅಥವಾ ಎಕ್ಸಾಮ್ಸ್ ಅಂತ ಹೇಳ್ಬೋದು. ಸೊ 2 ಪ್ಯಾರಲಲ್ ಲೈನ್ಗಳನ್ನು ನೀವು ಡ್ರಾ ಮಾಡ್ಕೊಂಡು ಎಷ್ಟೋ ದೂರ ಹೋಗಿ, ಇನ್ಫಿನಿಟಿ ಹೋಗಿ, ಸೊ ಅದು ಮೀಟ್ ಆಗೋದಿಲ್ಲ. ಯಾರು ಇದನ್ನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿದೆ 2 ಪ್ಯಾರಲಲ್ ಲೈನ್ಸ್ ನೆವರ್ ಮೀಟ್, ನೀವು ಎಷ್ಟೇ ದೂರ ತಗೊಂಡೋದ್ರು. ಸೊ ನಮ್ಮ ಥಿಂಕಿಂಗಿಗೆ ಬಂದುಬಿಡುತ್ತೆ ಇದು. ಹಾಗೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಹೈಪೋಥಿಸಿಸ್ ಅನ್ನುವಂಥದ್ದನ್ನು ಆ ಒಂದು ಯಾವುದೋ ಒಂದು ಥಿಯರಿಯನ್ನು ಅಥವಾ ಯಾವುದೋ ಒಂದು ಲಾವನ್ನು ಹೇಳಬೇಕಾದ್ರೆ ಏನು ಮಾಡ್ಕೋತಾರೆ ಅಂದರೆ ಹೈಪೋಥಿಸಿಸ್ ಅಂತ ಹೆಡ್ಡಿಂಗ್ ಹಾಕೋತಾರೆ. ಸೊ ಇದು ಹೀಗಿದ್ದರೆ ಮಾತ್ರ ನಾನು ಇದು ಮುಂದೆ ಎಕ್ಸ್ಪ್ಲೇನ್ ಮಾಡ್ಬೋದು. ನೀವು ಸಡನ್ನಾಗಿ ಹೈಪೋಥಿಸಿಸ್ ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕೆ ತಗೊಂಬಂದೆ ಅಂತ ಕೇಳಲಿಕ್ಕಿಲ್ಲ. ನೆಕ್ಸ್ಟ್ ನಿಮ್ಮ ಇಷ್ಟ, ನೀವು ನೆಕ್ಸ್ಟ್ ಅದನ್ನು ಏನು ಮಾಡ್ಬೋದು, ಪ್ರೂವ್ನೂ ಮಾಡ್ಬೋದು, ಡಿಸ್ಪ್ರೂವ್ನೂ ಮಾಡ್ಬೋದು. ಅಂಥ ಎಕ್ಸಾಂಪಲ್ಗಳು ತುಂಬ ಇವೆ. ಈಗ ನೀವು ಹೈಜೆನ್ಸ್ ವೇವ್ ಥಿಯರಿ ಓದುವಾಗ ಸೊ ಒಂದು ಈಥರ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಂದುಬಿಡ್ತಾರೆ ಅವರು. ಸೊ ಎಕ್ಸಿಸ್ಟೆನ್ಸ್ ಆಫ್ ದ ಈಥರ್ ಬಿಗ್ ಕ್ವಶನ್, ಕೇಳೋಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ಈಥರ್ ಇದೆ ಅಂದ್ಕೊಂಡ್ರೆ ವೇವ್ ಥಿಯರಿ ವ್ಯಾಲಿಡ್ ಆಗುತ್ತೆ, ಎಲ್ಲ ಒಂದು ಏನು ಪ್ರಾಪರ್ಟೀಸ್ ಆಫ್ ದ ಲೈಟನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಇಂಥ ಹೈಪೋಥಿಸಿಸನ್ನು ನಾವು ಸಡನ್ನಾಗಿ ಅಪೋಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವೆರಿಫೈ ಮಾಡ್ತಾರೆ ಮೈಕಲ್ಸನ್ಸ್ ಮಾರ್ಲೆ ಅನ್ನುವಂಥವ್ರು. ಸೊ ಅದು ಡಿಸ್ಪ್ರೂವ್ ಆಗುತ್ತೆ, ಕೆಲವೊಮ್ಮೆ ಡಿಸ್ಪ್ರೂವ್ ಆಗುತ್ತೆ, ಕೆಲವೊಮ್ಮೆ ಬೆಸ್ಟ್ ಅಗ್ರಿ ಆಗುತ್ತೆ. ಇನ್ನು ಮಾಡೆಲ್ಸ್ ಅನ್ನೋದು ಕೂಡ ಈಗ ನೋಡಿ, ಅಟಾಮಿಕ್ ಮಾಡೆಲ್ಸ್ ಇರ್ಬೋದು. ಸೊ ಅವೆಲ್ಲ ನಾವು ಎಲ್ಲೂ ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಇಮ್ಯಾಜಿನೇಷನ್ ಹೀಗಿರ್ಬೋದು ಅಂತೇಳಿ. ಹಾಗಿದ್ರೆ ಏನೇನಾಗುತ್ತೆ ಅಂತ ನೆಕ್ಸ್ಟ್ ಪ್ರಾಪರ್ಟೀಸನ್ನು ಹೇಳ್ತಾರೆ. ಸೊ ಅದು ಪ್ರೂವ್ ಆಗಿ ಅದು ವ್ಯಾಲಿಡ್ ಆದರೆ ಹಿಸ್ ಮಾಡೆಲ್ ಈಸ್ ಕರೆಕ್ಟ್. ಅದನ್ನು ಯಾವತ್ತೂ ಕೂಡ ನೀವು ಡಿಸ್ಪ್ರೂವ್ ಮಾಡ್ಬೋದು, ಇಲ್ಲ ಆ ಎಕ್ಸಾಮ್ಸ್ ಇರ್ಬೋದು, ಹೈಪೋಥಿಸಿಸ್ ಇರ್ಬೋದು, ಅಥವಾ ಮಾಡೆಲ್ಸನ್ನು ಅದು ಕರೆಕ್ಟ್ ಇದೆ ಅಂತಲೂ ಪ್ರೂವ್ ಮಾಡ್ಬೋದು. ಅಂದರೆ ನೆಕ್ಸ್ಟ್ ವೆರಿಫೈ ಮಾಡೋದು ನೆಕ್ಸ್ಟ್. ಸೊ ಇದನ್ನು ನಾವು ಸೈಲೆಂಟಾಗಿ ಒಪ್ಕೊಂಡ್ಬಿಡ್ತೀವಿ. ಓಕೆ, ಸೊ ಮುಂದಕ್ಕೆ ಹೋಗೋಣ. 2 ಡೊಮೇನ್ಸ್ ಆಫ್ ಇಂಟ್ರೆಸ್ಟ್ ಇನ್ ಫಿಸಿಕ್ಸ್ ಆರ್, ಒಂದು ಫಿಸಿಕ್ಸಲ್ಲಿ 2 ಒಂದು ಡೊಮೇನ್ ಅಂತ ಕರಿತೀವಿ ನಾವು. ಒಂದು ಇಂಟ್ರೆಸ್ಟ್ ಆಫ್ ಫೀಲ್ಡ್, ಅದು ಒಂದು ಆ ಒಂದು ಏರಿಯಾ ನಮಗೆ ಭಾಳ ಇಂಪಾರ್ಟೆಂಟ್ ಅನ್ನುವಂಥದ್ದು. ಒಂದು ಮ್ಯಾಕ್ರೋಸ್ಕೋಪಿಕ್, ಇನ್ನೊಂದು ಮೈಕ್ರೋಸ್ಕೋಪಿಕ್ ಡೊಮೇನ್ ಅನ್ನುವಂಥದ್ದು. ಸೊ ಈಗಾಗಲೇ ನಿಮ್ಗೆ ಐಡಿಯಾ ಸಿಕ್ಕಿದೆ ಮ್ಯಾಕ್ರೋಸ್ಕೋಪಿಕ್ ಅಂದರೆ ಏನು, ಮೈಕ್ರೋಸ್ಕೋಪಿಕ್ ಅಂದರೆ ಏನು ಅಂತೇಳಿ. ಸೊ ಮ್ಯಾಕ್ರೋಸ್ಕೋಪಿಕ್ ಅನ್ನೋದು ಇಟ್ ಇನ್ಕ್ಲೂಡ್ಸ್ ಫಿನಾಮಿನಾ ಎಟ್ ದ ಲ್ಯಾಬೊರೇಟ್ರಿ ಆರ್ ಟೆರೆಸ್ಟರಿಯಲ್ ಆ್ಯಂಡ್ ಆಸ್ಟ್ರೋನಾಮಿಕಲ್ ಸ್ಕೇಲ್. ಈಗ ನೀವು ನಿಮ್ಮ ಟೇಬಲ್ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀರಿ ಅಂದ್ಕೊಳ್ಳಿ, ಅದು ಮ್ಯಾಕ್ರೋಸ್ಕೋಪಿಕ್. ನೀವು ಈಗ ಅರ್ತ್ ಟು ಮೂನ್ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ತಾಯಿದ್ದೀರಿ, ಅಥವಾ ಆನ್ ದ ಸರ್ಫೇಸ್ ಎಲ್ಲೋ ಟೆಲಿಸ್ಕೋಪ್ ಇಟ್ಕೊಂಡು ನೋಡ್ತಾ ಇದ್ದೀರಿ, ಅಥವಾ ಬಾಡಿ ಈಸ್ ಮೂವಿಂಗ್ ಆನ್ ಎ ರೋಡ್, ಎ ಕಾರ್ ಈಸ್ ಮೂವಿಂಗ್ ಆನ್ ಎ ರೋಡ್, ಸೊ ಟೆರೆಸ್ಟರಿಯಲ್. ಅಥವಾ ನೀವು ನೆಕ್ಸ್ಟ್ ಏನು ಮಾಡಿದ್ರಿ, ಮೂನ್ನ ಒಂದು ಗ್ರಾವಿಟಿ ಕ್ಯಾಲ್ಕುಲೇಟ್ ಮಾಡ್ತೀರಿ, ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಮೂನ್ ಆ್ಯಂಡ್ ಅರ್ತ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ ಇವೆಲ್ಲ ಏನು ಕೇಳಿದರೆ ಮ್ಯಾಕ್ರೋಸ್ಕೋಪಿಕ್ ಡೊಮೇನ್ ಅಂತ ಕರೀತಾರೆ, ಮ್ಯಾಕ್ರೋಸ್ಕೋಪಿಕ್. ಮೈಕ್ರೋಸ್ಕೋಪಿಕ್ ಅಂದಾಗ ಏನಾಗುತ್ತೆ ನೋಡಿ, ಇಟ್ ಇನ್ಕ್ಲೂಡ್ಸ್ ಅಟಾಮಿಕ್ ಆರ್ ಮಾಲಿಕ್ಯುಲರ್ ಲೆವೆಲ್. ಅಟಾಮಿಕ್ ಲೆವೆಲಲ್ಲಿ ಅಥವಾ ಮಾಲಿಕ್ಯುಲರ್ ಲೆವೆಲಲ್ಲಿ ಇರೋದನ್ನು ನಾವು ಮೈಕ್ರೋಸ್ಕೋಪಿಕ್ ಡೊಮೇನ್ ಅಂತ ಕರಿತೀವಿ. ಈ ಯಾವುದೇ ನ್ಯೂಕ್ಲಿಯರ್ ಫಿನಾಮಿನ ಇರ್ಬೋದು. ಸೊ ಇವೆಲ್ಲ ಮೈಕ್ರೋಸ್ಕೋಪಿಕ್. ನಮಗೆ ಹಾಗೆ ಓಪನ್ ಆಗಿ ಏನೂ ಗೊತ್ತಾಗೋದಿಲ್ಲ, ಅದೊಂದು ಫೀಲ್ಡ್ ಅಂತಾನೆ, ಅದೊಂದು ಏರಿಯಾ. ಮ್ಯಾಕ್ರೋಸ್ಕೋಪಿಕ್ ಅನ್ನೋದೊಂದು ಏರಿಯಾ. ಈ ರೀತಿ ನಾವು 2 ರೀತಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಸೊ ಇನ್ನು ಈ ಫಿಸಿಕ್ಸಲ್ಲಿ ಏನಾಗಿದೆ ಕೇಳಿದರೆ, ಈ ಮೈಕ್ರೋಸ್ಕೋಪಿಕ್ ಮತ್ತು ಮ್ಯಾಕ್ರೋಸ್ಕೋಪಿಕ್ ಅಂತ ನಾವು 2 ಡೊಮೇನ್ಗಳನ್ನು ತಿಳ್ಕೊಂಡಿದ್ದೀವಲ್ಲ, ಹಾಗಾಗಿ ನಾವು ಲಾಗಳನ್ನು ಒಂದು ಡೊಮೇನ್ನಲ್ಲಿ ಅಪ್ಲೈ ಮಾಡಿರುವಂಥ ಲಾಗಳನ್ನು ಇನ್ನೊಂದು ಡೊಮೇನ್ನಲ್ಲಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಭಾಳ ವಿಚಿತ್ರ ನೋಡಿ. ಈಗ ಮ್ಯಾಕ್ರೋಸ್ಕೋಪಿಕಲ್ಲಿ ನಾನು ಯಾವುದೋ ಒಂದು ಲಾವನ್ನು ಹಾಕ್ಕೊಂಡೆ ಅಂದ್ಕೊಳ್ಳಿ, ಸೇಮ್ ಲಾವನ್ನು ಮೈಕ್ರೋಸ್ಕೋಪಿಕಲ್ಲಿ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ ಕೇಳಿದರೆ, ಇಲ್ಲಿ ಫಿಸಿಕ್ಸಲ್ಲಿ ನಾವು ಕ್ಲಾಸಿಕಲ್ ಫಿಸಿಕ್ಸ್ ಮತ್ತು ಕ್ವಾಂಟಮ್ ಫಿಸಿಕ್ಸ್ ಅಂತ 2 ಬ್ರ್ಯಾಂಚ್ಗಳನ್ನೇ, ಮೇನ್ ಬ್ರ್ಯಾಂಚ್ಗಳಂತಲೇ ಹೇಳ್ಬೋದು. ಅಥವಾ ಒಂದು ವೇ ಆಫ್ ಸ್ಟಡಿ ಇದೆಯಲ್ಲ, ಅದನ್ನು 2 ರೀತಿಯಲ್ಲಿ ನಾವು ಕ್ಲಾಸಿಫೈ ಮಾಡ್ಕೋತೀವಿ. ಒಂದು ಕ್ಲಾಸಿಕಲ್ ಫಿಸಿಕ್ಸ್ ಅನ್ನುವಂಥದ್ದು. ಸೊ ಇದರ ಅರ್ಥ ಇಷ್ಟೇ, ಕ್ಲಾಸಿಕಲ್ ಅನ್ನೋದು ಓಲ್ಡ್, ಏನು ಓಪನ್ ಐಗೆ
ಅಥವಾ ನಮ್ಮ ಕಣ್ಣೆದುರಿಗೆ ಏನೇನು ನಡೀತಾ ಇತ್ತು, ನಾವು ಅದನ್ನೆಲ್ಲ ಒಂದು ಆಬ್ಜೆಕ್ಟ್ ಇದೆ ಮೂವ್ ಆಯಿತು, ಒಂದು ಆಬ್ಜೆಕ್ಟ್ ಇದೆ ರಿವಾಲ್ವ್ ಆಯಿತು, ಒಂದು ಆಬ್ಜೆಕ್ಟ್ ಇದೆ ಆಸಿಲೇಟ್ ಆಯಿತು. ಸೊ ಇವೆಲ್ಲ ಏನು ಕೇಳಿದರೆ ಕ್ಲಾಸಿಕಲ್ ಫಿಸಿಕ್ಸ್ ಅಂತ ಕರಿತೀವಿ ನಾವು. ಅದೇ ಕ್ವಾಂಟಮ್ ಫಿಸಿಕ್ಸ್ ಅನ್ನೋದು ಏನು ಗೊತ್ತಾ, ಕ್ವಾಂಟಮ್ ಫಿಸಿಕ್ಸ್ ಅನ್ನೋದು ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಬರುವಂಥದ್ದು. ಸೊ ಕ್ಲಾಸಿಕಲ್ ಫಿಸಿಕ್ಸ್ ಅನ್ನೋದು ಮ್ಯಾಕ್ರೋಸ್ಕೋಪಿಕ್ ಡೊಮೇನ್ ಆದರೆ ಕ್ವಾಂಟಮ್ ಫಿಸಿಕ್ಸ್ ಅನ್ನೋದು ಮೈಕ್ರೋಸ್ಕೋಪಿಕ್ ಡೊಮೇನು. ಸೊ ಅತಿ ಸಣ್ಣ ಸಣ್ಣ ವಿಚಾರಗಳು, ಅಟಾಮಿಕ್ ಲೆವೆಲ್ ಇರ್ಬೋದು, ಇಲೆಕ್ಟ್ರಾನ್ಗಳಿರ್ಬೋದು, ನ್ಯೂಟ್ರಾನ್, ಪ್ರೋಟಾನ್ಗಳು, ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೆಲ್ಲ ನಾವು ಕ್ವಾಂಟಮ್ ಫಿಸಿಕ್ಸಲ್ಲಿ ಕಲಿತೀವಿ. ಕ್ಲಾಸಿಕಲ್ ಫಿಸಿಕ್ಸಲ್ಲಿ ಏನು ಮಾಡ್ತೀವಿ, ಮ್ಯಾಕ್ರೋಸ್ಕೋಪಿಕ್ ಲೆವೆಲಲ್ಲಿ. ಸೊ ದೊಡ್ಡ ದೊಡ್ಡ ವಿಚಾರಗಳ ದೊಡ್ಡ ದೊಡ್ಡ ಆಬ್ಜೆಕ್ಟ್ಗಳು, ನಮ್ಮ ಕಣ್ಣೆದುರಿಗೆ ಸಿಗುವಂಥ ಆಬ್ಜೆಕ್ಟ್ಗಳ ಅವನ್ನು ಕ್ಲಾಸಿಕಲ್ ಫಿಸಿಕ್ಸಲ್ಲಿ ನಾವು ಕಲಿತೀವಿ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಆ ಪ್ರಕಾರ ನಾವು ಕ್ಲಾಸಿಕಲ್ ಫಿಸಿಕ್ಸ್ ಮತ್ತು ಕ್ವಾಂಟಮ್ ಫಿಸಿಕ್ಸನ್ನು ತೆಗೆದುಕೊಂಡಾಗ ಏನೇನು ಸ್ಟಡಿ ಮಾಡ್ತೀವಿ ಇಲ್ಲಿ ಅನ್ನುವಂಥದ್ದು. ಸೊ ಕ್ಲಾಸಿಕಲ್ ಫಿಸಿಕ್ಸಲ್ಲಿ ನಾವು ಮೆಕ್ಯಾನಿಕ್ಸನ್ನು ಕಲಿತೀವಿ, ಎಲೆಕ್ಟ್ರೋಡೈನಮಿಕ್ಸನ್ನು ಕಲಿತೀವಿ, ಆಪ್ಟಿಕ್ಸನ್ನು ಕಲಿತೀವಿ, ಥರ್ಮೋಡೈನಮಿಕ್ಸನ್ನು ಕಲಿತೀವಿ. ಅದೇ ನಾವು ಕ್ವಾಂಟಮ್ ಫಿಸಿಕ್ಸಿಗೆ ಹೋದರೆ ಆ್ಯಟಮ್ ಮತ್ತು ನ್ಯೂಕ್ಲಿಯರ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಈ ಕ್ಲಾಸಿಕಲ್ ಫಿಸಿಕ್ಸಲ್ಲಿ ಮೆಕ್ಯಾನಿಕ್ಸ್ ಅನ್ನೋದಿದೆಯಲ್ಲ, ಭಾಳ ದೊಡ್ಡ ಬ್ರ್ಯಾಂಚ್. ನಿಮ್ಮ ಈ ಫಸ್ಟ್ PU ಸಿಲೆಬಸ್ಸಲ್ಲಿ ಪೂರ್ತಿ ಮೆಕ್ಯಾನಿಕ್ಸೇ ಇದೆ ಅನ್ಕೋಬೋದು, ಅಷ್ಟು ದೊಡ್ಡ ಬ್ರ್ಯಾಂಚ್ ಇದು. ಈ ಮೆಕ್ಯಾನಿಕ್ಸ್ ಅಂದಾಗ ಏನಾಗುತ್ತೆ ಕೇಳಿದ್ರೆ, ಇಲ್ಲೂ ತುಂಬ ಬ್ರ್ಯಾಂಚ್ಗಳಿವೆ. ಡೈನಮಿಕ್ಸ್ ಅಂತ ಬರುತ್ತೆ, ಸ್ಟ್ಯಾಟಿಕ್ಸ್ ಅಂತ ಬರುತ್ತೆ. ಬಟ್ ಎನಿವೇ, ಸೊ ಮೋಷನ್ ಆಫ್ ದ ಆಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಎಟ್ ರೆಸ್ಟ್, ಸೊ ಇಂಥ ವಿಚಾರಗಳನ್ನು ನಾವು ಮೆಕ್ಯಾನಿಕ್ಸಲ್ಲಿ ಕಲಿತೀವಿ. ಆಲ್ ಟೈಪ್ ಆಫ್ ಮೋಷನ್, ಬಾಡಿ ಯಾವ್ಯಾವ ಟೈಪ್ ಮೋಷನ್ ಮಾಡುತ್ತಲ್ಲ, ಸೊ ಅದನ್ನೆಲ್ಲ ನಾವು ಮೆಕ್ಯಾನಿಕ್ಸಲ್ಲಿ ಕಲಿತೀವಿ. ಮೆಕ್ಯಾನಿಕ್ಸ್ ಅಂದಾಗ ಏನಾಯಿತು, ಈಗ ನಿಮ್ಮ ಯೂನಿಟ್ಗಳನ್ನು ಹೇಳೋದಾದರೆ, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಎ ಪ್ಲೇನ್, ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಆ್ಯಂಡ್ ಪವರ್, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಗ್ರಾವಿಟೇಷನ್, ಸೊ ಅಪ್ ಟು ಆಸಿಲೇಷನ್ ಆ್ಯಂಡ್ ವೇವ್ಸ್ ಅನ್ನೋದು ಯಾವ್ದು ಕಲಿತೀರಿ ನೀವು, ಸೌಂಡ್ ವೇವ್ಸನ್ನು ಕಲಿತೀರಿ. ಸೊ ಆಲ್ ದೋಸ್ ಆರ್ ಮೆಕ್ಯಾನಿಕ್ಸ್. ನೆಕ್ಸ್ಟ್ ಏನು ಅಂದರೆ ಎಲೆಕ್ಟ್ರೋಡೈನಮಿಕ್ಸ್ ಅನ್ನುವಂಥದ್ದು. ಸೊ ಚಾರ್ಜ್ ಇನ್ ಎ ಮೋಷನ್, ನೀವು ಇದನ್ನು ಸೆಕೆಂಡ್ PU ಬಂದಾಗ, ಕ್ಲಾಸ್ 12 ಬಂದಾಗ ಕಲಿತೀರಿ. ಸೊ ಚಾರ್ಜ್ ಇನ್ ಎ ಮೋಷನ್ ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟಿರುವಂಥ ಫಿಸಿಕ್ಸನ್ನು ಕ್ಲಾಸಿಕಲ್ ಫಿಸಿಕ್ಸಲ್ಲೇ ಕಲಿತೀರಿ, ಬಟ್ ಸೆಕೆಂಡ್ ಇಯರ್ ಬಂದಾಗ ಕಲಿತೀರಿ. ಇನ್ನು ಆಪ್ಟಿಕ್ಸ್ ಅನ್ನುವಂಥದ್ದು ಲೈಟಿಗೆ ಸಂಬಂಧಪಟ್ಟಿರುವಂಥದ್ದು, ಲೈಟ್ ಆ್ಯಂಡ್ ಇಟ್ಸ್ ಪ್ರಾಪರ್ಟಿ ಆ್ಯಂಡ್ ಡಿಫರೆಂಟ್ ಫಿನಾಮಿನಾ. ಸೊ ಅದನ್ನು ನೀವು ಸೆಕೆಂಡ್ ಇಯರಿಗೆ ಬಂದಾಗ ಕಲಿತೀರಿ. ಇನ್ನು ಥರ್ಮೋಡೈನಮಿಕ್ಸ್ ಆಲ್ರೆಡಿ ನಿಮ್ಗೆ ಟಚ್ ಇದೆ, ಸೊ ಇದನ್ನು ಫಸ್ಟ್ PUದಲ್ಲಿ ಕಲಿತೀರಿ. ಓಕೆ. ಈಗ ಕ್ವಾಂಟಮ್ ಫಿಸಿಕ್ಸ್ ಅನ್ನೋದಕ್ಕೆ ಇನ್ನೊಂದು ಹೆಸರು ಏನಂದರೆ ಮಾಡರ್ನ್ ಫಿಸಿಕ್ಸ್ ಅಂತಲೂ ಕರೀತಾರೆ. ಸೊ ಇತ್ತೀಚೆಗೆ ಡೆವಲಪ್ ಆಗಿರುವಂಥದ್ದು, ಭಾಳ ರೀಸೆಂಟಾಗಿ. ಸೊ ಇಲ್ಲೇನು ಮಾಡ್ತೀವಿ ಕೇಳಿದರೆ, ನಾವು ಇದರಲ್ಲಿ ಆ್ಯಟಮ್ ಕಲಿತೀವಿ ಅಥವಾ ನ್ಯೂಕ್ಲಿಯೈ ಕಲಿತೀವಿ, ಅದ್ರ ಜೊತೆಗೆ ಇಲೆಕ್ಟ್ರಾನ್ ಎಮಿಷನ್ ಇರ್ಬೋದು ಅಥವಾ ರೇಡಿಯೋ ಆ್ಯಕ್ಟಿವಿಟಿ ಇರ್ಬೋದು. ಸೊ ಎಲ್ಲ ವಿಚಾರಗಳನ್ನು ನಾವು ಕ್ವಾಂಟಮ್ ಫಿಸಿಕ್ಸಲ್ಲಿ ಕಲಿತೀವಿ. ಓಕೆ. ಇನ್ನು ಸ್ಕೋಪ್ ಆಫ್ ಫಿಸಿಕ್ಸ್, ಈ ಫಿಸಿಕ್ಸಿನ ಸ್ಕೋಪ್ ಅನ್ನೋದು ಎಷ್ಟು ದೊಡ್ಡದು ಅನ್ನುವಂಥದ್ದು. ಯಾಕೆಂದರೆ ಫಿಸಿಕ್ಸ್ ಭಾಳ ಸಣ್ಣ ವಿಷಯನ ಅಥವಾ ಎಷ್ಟು ದೊಡ್ಡದಿದೆ ಅನ್ನೋದು ತಿಳ್ಕೊಬೇಕಲ್ವ ನಮಗೆ. ಸೊ ಇಟ್ ಕವರ್ಸ್ ಟ್ರೆಮೆಂಡಿಯಸ್ ರೇಂಜ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಲೈಕ್ ಲೆಂತ್, ಮಾಸ್, ಟೈಮ್, ಎನರ್ಜಿ ಎಟ್ಸೆಟ್ರಾ. ಭಾಳ ಒಂದು ರೇಂಜ್ ಅನ್ನೋದು ಇದೆಯಲ್ಲ ಇಲ್ಲಿ ಫಿಸಿಕ್ಸಲ್ಲಿ, ನೀವು ಸರ್ಪ್ರೈಸ್ ಆಗೋಗ್ತೀರ ಎಲ್ಲಿಂದ ಎಲ್ಲಿವರೆಗಿದೆ ಅನ್ನುವಂಥದ್ದು. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಟ್ ಸ್ಟಡೀಸ್ ಸ್ಮಾಲ್ ಸ್ಕೇಲ್ ಆಫ್ ಲೆಂತ್ 10⁻⁻14 ಮೀಟರ್ ಟು ಲಾರ್ಜ್ ಸ್ಕೇಲ್ ಆಫ್ 10⁻26 ಮೀಟರ್. ಈ 10⁻14 ಮೀಟರ್ ಇದೆಯಲ್ಲ, ಸೊ ಇಟ್ ಈಸ್ ನ್ಯೂಕ್ಲಿಯರ್ ಸೈಜ್, ಸಮ್ವಾಟ್ ನ್ಯೂಕ್ಲಿಯರ್ ಸೈಜ್. ಅಲ್ಲಿಂದ ಹಿಡಿದು ನಾವು ಈ ಯೂನಿವರ್ಸ್ಗೆ ಹೋದಾಗ ಗ್ಯಾಲಕ್ಸಿ ಇರ್ಬೋದು ಅಥವಾ ನೋನ್ ಸ್ಟಾರ್ ಇರ್ಬೋದು. ಸೊ ಅದರ ಡಿಸ್ಟೆನ್ಸನ್ನು ನಾವು ಏನು ಮಾಡ್ತೀವಿ, ಅದು ಕೂಡ ನಾವು ಸ್ಟಡಿ ಮಾಡ್ತೀವಿ ಫಿಸಿಕ್ಸ್. ಹಾಗಾಗಿ ಏನು ಕೇಳಿದರೆ 10⁻14 ಅಂದರೆ ಅರ್ಥ ಐತೆ ನಿಮಗೆ, ಸೋ ಸ್ಮಾಲ್. ಅಷ್ಟು ಸಣ್ಣ ಡಿಸ್ಟೆನ್ಸಿಂದ 10⁻26 ಪವರ್ 10⁸ ಅನ್ನೋದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ವೆಲಾಸಿಟಿ ಆಫ್ ಲೈಟನ್ನು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ನಾವು, 10⁻26. ಸೋ ಲಾರ್ಜ್, ಅಂಥ ಒಂದು ದೊಡ್ಡ ಸ್ಕೇಲ್ವರೆಗೂ ನಾವು ಇದರಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟು ಟೈಮ್ ರೇಂಜಸ್ ಫ್ರಾಮ್ 10⁻22 ಸೆಕೆಂಡ್ ಟು 10⁻18 ಸೆಕೆಂಡ್. 1 ಸೆಕೆಂಡ್ ಅಂದರೆ ಗೊತ್ತಿದೆ ನಮಗೆ, 1 ಸೆಕೆಂಡಿನ 1/10th ಪಾರ್ಟ್ ಅಂದರೆ 1/10 ಅಂದರೆ 0.1 ಸೆಕೆಂಡ್. 0.1 ಸೆಕೆಂಡ್ ಒಳಗಡೆ ಏನಾದರೂ ನಡೆದ್ರೆ ನಮಗೆ ಗೊತ್ತೇ ಆಗಲ್ಲ, ನಮ್ಮ ಐ ಅದನ್ನು ಡಿಟೆಕ್ಟೇ ಮಾಡೋದಿಲ್ಲ. 0.1 ಸೆಕೆಂಡ್ ಒಳಗೆ ಏನಾದರೂ ನಡೆದ್ರೆ, ಸೊ ವಿ ಆರ್ ಅನೇಬಲ್ ಟು ರಿಕಗ್ನೈಸ್ ಇಟ್. ಇದು ಹೇಗಿದೆ ನೋಡಿ, 10⁻22. ಸೊ ಅಷ್ಟೊಂದು ಸ್ಮಾಲ್ ಟೈಮನ್ನು ನಾವು ಡಿಟೆಕ್ಟ್ ಮಾಡ್ತೀವಿ. ಅಷ್ಟೊಂದು ಸ್ಮಾಲ್ ಟೈಮಲ್ಲಿ ಆಗಿರುವಂಥ ಚೇಂಜಸ್ಸನ್ನು ನಾವು ಕಂಡುಹಿಡಿತೀವಿ. ಯಾವುದೋ ಒಂದು ಎಲಿಮೆಂಟ್ರಿ ಪಾರ್ಟಿಕಲ್ನ ಲೈಫ್ ಟೈಮ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ಅಷ್ಟು ಸಣ್ಣ ಟೈಮನ್ನು ನಾವು ಗುರುತಿಸುವಷ್ಟು ಸಾಮರ್ಥ್ಯ ಇದೆ ನಮ್ಮ ಫಿಸಿಕ್ಸಿಗೆ. ಅಲ್ಲಿಂದ ಮುಂದೇನು ಅಂದರೆ 10⁻18 ಸೆಕೆಂಡ್.
ಸೊ ಫಾರ್ ಎಕ್ಸಾಂಪಲ್ ಲೈಟ್ ಇಯರ್ಸ್ ಅಂತ ಕರೀತಾರೆ, ನಿಮ್ಗೆ ಕಲ್ತಿರ್ತೀರ. ಸೊ ದಟ್ ಈಸ್ ದ ಡಿಸ್ಟೆನ್ಸ್ ಮೆಜರ್ಮೆಂಟು ಲೈಟ್ ಇಯರ್ ಅನ್ನುವಂಥದ್ದು. ಒಂದು ವರ್ಷದಲ್ಲಿ ಲೈಟ್ ಎಷ್ಟು ದೂರ ಹೋಗುತ್ತೆ ಅನ್ನುವಂಥದ್ದು. 1 ಸೆಕೆಂಡಿಗೆ 3 lakhs, ರಫ್ಲಿ 3 lakhs ಕಿಲೋಮೀಟರ್ ಹೊರಟೋಗುತ್ತೆ. 1 ಸೆಕೆಂಡಿಗೆ 1 ಮಿನಿಟ್, ಆಮೇಲೆ 1 hour, 24 hour, 1 ಡೇ, ಸೊ 365 ಡೇಸ್. ಆ 365 ಡೇಸಲ್ಲಿ ಲೈಟ್ ಎಷ್ಟು ದೂರ ಹೋಗುತ್ತೆ ಅನ್ನುವಂಥದ್ದು. ಅದಕ್ಕೆ ನಾವು ಏನಂತೀವಿ, 1 ಲೈಟ್ ಇಯರ್ ಅಂತ ಕರಿತೀವಿ. ಕಿಲೋಮೀಟ್ರಿಗೆ ಹಾಕಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಷ್ಟು ದೂರ. ಸೊ ಅಂಥದ್ದು 5 ಲೈಟ್ ಇಯರ್ ದೂರದಲ್ಲಿ ಏನೋ ಒಂದು ಸ್ಟಾರ್ ಒಂದು ತನ್ನ ಸ್ಟೇಜಸ್ಸನ್ನು ಚೇಂಜ್ ಮಾಡ್ಕೊಂಡಿದೆ ಅಂದರೆ ಅಲ್ಲಿಂದ ಲೈಟ್ ನಮಗೆ ರೀಚ್ ಆಗಲಿಕ್ಕೆ ಅದಾಗಿ 5 years ಮೇಲೆ ನಮಗೆ ರೀಚ್ ಆಗುತ್ತೆ. ಸೊ ಅಷ್ಟು ಡಿಸ್ಟೆನ್ಸ್ವರೆಗೂ ನಾವು ಸ್ಟಡಿ ಮಾಡ್ತಾಯಿದ್ದೀವಿ. ಹಾಗಾಗಿ ಆ ಒಂದು ಟೈಮ್ ರೇಂಜಸ್ ಫ್ರಮ್ 10⁻⁻20, ಇಷ್ಟು ಕಡಿಮೆ ಟೈಮಿಂದ ಇಷ್ಟು ಡಿಲೇಡ್ ಟೈಮ್. ಸೊ ಅಲ್ಲಿವರೆಗೂ ನಾವು ಅದನ್ನು ಸ್ಟಡಿ ಮಾಡ್ತಾಯಿದ್ದೀವಿ. ಎಲ್ಲಿ? ಫಿಸಿಕ್ಸಲ್ಲಿ. ಓಕೆ. ನೆಕ್ಸ್ಟ್ ಏನು ಅಂದರೆ ಮಾಸಸ್ ಗೋಸ್ ಫ್ರಮ್ 10⁻30 ಟು 10⁻55 kg. ಸೊ -30 kg ಟು 10⁻55 kg ಅಂದರೆ 10⁻30 ಅನ್ನೋದು ದಿಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಮಾಸ್ ಆಫ್ ದ ಇಲೆಕ್ಟ್ರಾನ್. ಸೊ ಮಾಸ್ ಆಫ್ ದ ಇಲೆಕ್ಟ್ರಾನ್ ಇದೆಯಲ್ಲ ಈ ರೇಂಜಲ್ಲಿರುತ್ತೆ. ನಾವು ಅದರ ಮಾಸನ್ನು ಫೈಂಡ್ ಔಟ್ ಮಾಡಿದ್ದೀವಿ ನೋಡಿ. ಮಾಸ್ ಆಫ್ ದ ಇಲೆಕ್ಟ್ರಾನ್ ನಮ್ಮ ಹತ್ರ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಿದೆ. ಇಟ್ಸ್ ನಾಟ್ ಎ kg, 1 kg, ½ kg ಅಲ್ಲ, 10⁻30 kg ಅಲ್ವಾ. ಸೊ ಅಷ್ಟು ಸಣ್ಣ ವಸ್ತುವಿನ ಮಾಸನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಜೊತೆಗೆ ದಿಸ್ ಈಸ್ ದ ಬಿಗ್ ಸ್ಟಾರ್ ಅಥವಾ ಗ್ಯಾಲಕ್ಸಿ ಇರ್ಬೋದು. ಸೊ ಆ ಒಂದು ಯೂನಿವರ್ಸಲ್ಲಿರುವಂಥ ಅಷ್ಟು ದೂರದಲ್ಲಿರುವಂಥ ಒಂದು ಆಸ್ಟ್ರಾನಮಿಕಲ್ ಆಬ್ಜೆಕ್ಟಿನ ಮಾಸನ್ನು ಕೂಡ ನಾವು ಫೈಂಡ್ ಔಟ್ ಮಾಡ್ತೀವಿ. ಸರ್ಪ್ರೈಸಿಂಗ್ ಅಲ್ವಾ? ಫಿಸಿಕ್ಸ್ ಇಂಟ್ರೆಸ್ಟಿಂಗ್ ಅಲ್ವಾ? ಯಾಕೆಂದರೆ ಇಲೆಕ್ಟ್ರಾನನ್ನು ನೋಡೋಕ್ಕೆ ಆಗೋದಿಲ್ಲ, ಅಂಥ ಇಲೆಕ್ಟ್ರಾನ್ ಮಾಸ್ನ ನಾವು ಫೈಂಡ್ ಔಟ್ ಮಾಡಿದ್ದೀವಿ ನಾವು. ಹಾಗೆ ಎಷ್ಟೋ ದೂರದಲ್ಲಿ ಲೈಫಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೂರದಲ್ಲಿರುವಂಥ ಒಂದು ಆಸ್ಟ್ರಾನಮಿಕಲ್ ಸ್ಟಾರ್ ಇರ್ಬೋದು, ಯಾವುದೋ ಇರ್ಬೋದು, ಅದರ ಮಾಸನ್ನು ನಾವು ಕೂಡ ಕಂಡುಹಿಡ್ತೀವಿ. ಸೊ ಹಾಗಾಗಿ ಫಿಸಿಕ್ಸ್ ಎಷ್ಟು ದೊಡ್ಡದು ಅಂತ ಕೇಳಿದರೆ ಒಂದು ಮಾತಲ್ಲಿ ಹೇಳೋಕ್ಕಾಗಲ್ಲ. ಓಕೆ. ಸೊ ಇಷ್ಟೆಲ್ಲ ಇರೋದ್ರಿಂದ ಈ ಫಿಸಿಕ್ಸ್ ಅನ್ನೋದು ಎಕ್ಸೈಟ್ಮೆಂಟ್ ಯಾಕೆ ಇದನ್ನು ಖುಷಿ ಪಡ್ತಾರೆ? ನೀವೆಲ್ಲ ಕೇಳಿದ್ದೀರಿ ಅಲ್ವಾ, ಆರ್ಕಿಮಿಡೀಸ್ನ ಕಥೆಯೆಲ್ಲ ಕೇಳಿದ್ದೀರಿ. ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಇದೆ ಇದರಲ್ಲಿ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಏನು ಅಂದರೆ ಫ್ಯೂ ಬೇಸಿಕ್ ಕನ್ಸೆಪ್ಟ್ಸ್ ಆ್ಯಂಡ್ ಲಾಸ್ ಕ್ಯಾನ್ ಎಕ್ಸ್ಪ್ಲೇನ್ ಫಿನಾಮಿನಾ ಕವರಿಂಗ್ ಎ ಲಾರ್ಜ್ ರೇಂಜ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಕೆಲವು ಸಣ್ಣ ಲಾಗಳನ್ನು ನಾವು ಒಂದು ಬೇಸಿಕ್ ಕಾನ್ಸೆಪ್ಟನ್ನು ತಿಳ್ಕೊಂಡ್ರೆ ಇಡೀ ಯೂನಿವರ್ಸಿಗೆ ಅಪ್ಲೈ ಮಾಡ್ಬೋದು. ಆ್ಯಪಲ್ ಬಿದ್ದಿದ್ದೊಂದು ಎಕ್ಸಾಂಪಲ್, ಗ್ರಾವಿಟೇಷನಲ್ ಲಾ ಬಂತು. ಗ್ರಾವಿಟೇಷನಲ್ ಲಾ ಯೂನಿವರ್ಸಲ್ ಲಾ ಆಗೋಯ್ತು. ಸೊ ಎಲ್ಲಿಂದ ಎಲ್ಲಿವರೆಗೆ ಅಪ್ಲೈ ಮಾಡ್ತೀವಿ, ಇವತ್ತಿಗೂ ಟ್ರೂ ಇದೆ. ಅದು ಸರ್ಪ್ರೈಸಿಂಗ್ ಅಲ್ವಾ? ಒಂದು ಎಕ್ಸೈಟ್ಮೆಂಟ್ ಇದೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಏನು ಅಂದರೆ ಚಾಲೆಂಜ್ ಇನ್ ಕ್ಯಾರಿಂಗ್ ಔಟ್ ಇಮ್ಯಾಜಿನೇಟಿವ್ ನ್ಯೂ ಎಕ್ಸ್ಪೆರಿಮೆಂಟ್ ಟು ಅನ್ಲಾಕ್ ದ ಸೀಕ್ರೆಟ್ ಆಫ್ ನೇಚರ್. ವೆರಿ ಇಂಟ್ರೆಸ್ಟಿಂಗ್. ಯಾವಾಗಲೂ ಈ ಎಕ್ಲಿಪ್ಸ್ ಬಗ್ಗೆ ಭಾಳ ಜನ ಗೊತ್ತೇ ಇರಲಿಲ್ಲ. ಭಾಳ ಅಂದರೆ ಒಂದು 300-400 years ಬ್ಯಾಕ್ ಭಾಳಷ್ಟು ಕಡೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಏನೋ ಒಂದು ಬಂದು ಸೂರ್ಯನ ತಿಂದಾಕ್ಬಿಡುತ್ತೆ ಹೀಗೆಲ್ಲ ಒಂದು ಇಮ್ಯಾಜಿನೇಷನ್ ಇತ್ತು. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಬಿಲೀಫ್ಗಳು ಕೂಡ ಇದ್ದವು. ಬಟ್ ಇದೊಂದು ಹೇಗಾಗುತ್ತೆ ಅನ್ನೋದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅದೇ ಥರ ಒಂದು ಲೈಟ್ ಇಟ್ಕೊಂಡು ಸ್ಪಿಯರ್ಸ್ ಇಟ್ಕೊಂಡು ಎಕ್ಲಿಪ್ಸ್ ಅನ್ನೋದು ಇದು ಅನ್ನೋದು ಗೊತ್ತು ಮಾಡಬೇಕಲ್ವ. ಆ ಸೀಕ್ರೆಟನ್ನು ಅನ್ಲಾಕ್ ಮಾಡಿದಾಗ, ಓಪನ್ ಮಾಡಿದಾಗ ಎಷ್ಟು ಖುಷಿಯಾಗಿರ್ಬೋದು. ಸೊ ದರ್ ಈಸ್ ಎ ಎಕ್ಸೈಟ್ಮೆಂಟ್. ಯಾವುದೇ ಒಂದು ಸೀಕ್ರೆಟ್ ಆಗಿರ್ಬೋದು, ನಮಗೆ ಅದು ಔಟ್ಲುಕ್ ನೋಡೋದೇ ಬೇರೆ, ಬಟ್ ಅದರ ಇಂಟರ್ನಲಿ ಇರೋದೇ ಬೇರೆ. ಇಂಟರ್ನಲಿ ಹೋದಾಗ ನಮಗೆ ಅಲ್ಲಿ ಸೈನ್ಸ್ ಕಾಣಿಸುತ್ತೆ. ಸೊ ಅದನ್ನು ನಾವು ಅನ್ಲಾಕ್ ಮಾಡಿದರೆ ಸೊ ದಟ್ ಈಸ್ ಎಕ್ಸೈಟ್ಮೆಂಟ್, ಖುಷಿಯಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಟು ವೆರಿಫೈ ಆರ್ ರೆಫ್ಯೂಟ್ ಥಿಯರೀಸ್ ಈಸ್ ಥ್ರಿಲ್ಲಿಂಗ್. ಇದು ತುಂಬ ಇಂಟ್ರೆಸ್ಟ್ ಇದು. ಯಾಕೆಂದರೆ ಈಗ ಏನೋ ಒಬ್ಬರು ಹೇಳಿದ್ದಾರೆ ಅಂದ್ಕೊಳ್ಳಿ, ಒಂದು ಲಾವನ್ನು ಹೇಳಿದ್ರು. ಸೊ ಎಲ್ಲರೂ ಅದನ್ನು ಒಪ್ಕೋಬೇಕಂತ ಇಲ್ಲ, ನಾನು ಅದನ್ನು ಪ್ರೂವ್ ಮಾಡ್ತೇನೆ ಅಂತ ನೋಡುವಂಥದ್ದು. ಸೊ ಪ್ರೂವ್ ಮಾಡಿದಾಗ ಏನಾಯಿತು ಕೇಳಿದ್ರೆ ಖುಷಿ ಆಗುತ್ತೆ. ಎಸ್ ಐ ಪ್ರೂವ್ಡ್ ದಟ್ ಒನ್ ಅಂತೇಳಿ. ವೆರಿಫೈ ಮಾಡುವಾಗ ಇನ್ನೊಂದು ಆಗೋ ಚಾನ್ಸಸ್ ಇರುತ್ತೆ, ಅದನ್ನು ಡಿಸ್ಪ್ರೂವ್ ಮಾಡ್ಬೋದು ನಾವು. ಸೊ ಹಾಗೆ ಆ ಥಿಯರಿಯನ್ನು ನಾವು ರೆಫ್ಯೂಟ್ ಮಾಡ್ಬೋದು. ಇಲ್ಲ, ನಿಮ್ಮ ಥಿಯರಿ ಸರಿ ಇಲ್ಲ ಅಂತ ಎದುರಿಗೆ ನಿಂತ್ಕೊಂಡು ಹೇಳ್ಬೋದು. ಇವೆಲ್ಲ ಏನೋ ಕೇಳಿದರೆ ಥ್ರಿಲ್ಲಿಂಗ್. ಸೈನ್ಸಲ್ಲಿ ಇಂಥ ಒಂದು ಥ್ರಿಲ್ ಇದೆ, ಫಿಸಿಕ್ಸಲ್ಲಿ ಇಂಥ ಒಂದು ಥ್ರಿಲ್ ಇದೆ. ಸೊ ಫಿಸಿಕ್ಸ್ ಈಸ್ ಎ ಎಕ್ಸೈಟಿಂಗ್ ಅಂತೇಳಿ. ಸೊ ನೆಕ್ಸ್ಟ್ ಏನು ಅಂದರೆ ನೋನ್ ಫಿಸಿಕಲ್ ಲಾ ಟು ಮೇಕ್ ಯೂಸ್ಫುಲ್ ಡಿವೈಸ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್. ನಿಮಗೊಂದಿಷ್ಟು ಫಿಸಿಕ್ಸ್ ಗೊತ್ತಿದೆ ಅಂದರೆ ನೀವು ಅದರಿಂದ ಏನು ಮಾಡ್ಬೋದು, ತುಂಬ ಟಾಯ್ಗಳನ್ನು ಮಾಡ್ಬೋದು ಆಟ ಆಡಲಿಕ್ಕೆ ಈ ವಯಸ್ಸಲ್ಲಿ. ಬಟ್ ನಾನು ಹೇಳ್ತಾ ಇರೋದು ಏನು ಕೇಳಿದರೆ ಡಿವೈಸ್ಗಳನ್ನು ಮಾಡಿ ಸೊಸೈಟಿಗೆ ಕೊಟ್ಟಾಗ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸೆಮಿ ಕಂಡಕ್ಟರ್ ಅನ್ನೋದೊಂದು ಲೇಟೆಸ್ಟಾಗಿ ಡಿಸ್ಕವರ್ ಆಗಿರುವಂಥದ್ದು. ಸೆಮಿ ಕಂಡಕ್ಟರ್ ಬಂದ ಕೂಡಲೇ ಏನಾಯಿತು ಕೇಳಿದರೆ ಎಂಥ ಒಂದು ಇಲೆಕ್ಟ್ರಾನಿಕ್ಸಲ್ಲಿ ಎಷ್ಟು ಬದಲಾವಣೆ ಆಯಿತು ಅಂದರೆ ದೊಡ್ಡ ದೊಡ್ಡ ಒಂದು ಡಿವೈಸ್ಗಳಿದ್ದು, ಎಲೆಕ್ಟ್ರಾನಿಕ್ ಡಿವೈಸ್ಗಳು ಸೈಜ್ ಎಲ್ಲ ರೆಡ್ಯೂಸ್ ಆಗ್ತಾ ಬಂತು. ಸೊ ಇದು ಇಂಟ್ರೆಸ್ಟಿಂಗ್. ಹಾಗಾಗಿ ಫಿಸಿಕ್ಸ್ ಅನ್ನೋದು ಎಕ್ಸೈಟಿಂಗ್. ಅರ್ಥ ಆಗುತ್ತಾ? ಓಕೆ.
ನೆಕ್ಸ್ಟ್ ಏನು ಅಂದರೆ ಈ ಫಿಸಿಕ್ಸು ಇಷ್ಟೆಲ್ಲ ಚೆನ್ನಾಗಿದೆ, ಇದರ ಟೆಕ್ನಾಲಜಿನೂ ಗೊತ್ತಾಯ್ತು ನಮಗೆ, ಸೊಸೈಟಿಗೆ ಏನು ಬೆನಿಫಿಟ್ ಇದೆ. ಸೊ ಫಿಸಿಕ್ಸ್, ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ. ಈಗ ಥರ್ಮೋಡೈನಮಿಕ್ಸನ್ನು ಸ್ಟಾರ್ಟ್ ಮಾಡಿದ್ರೆ, ಥರ್ಮೋಡೈನಮಿಕ್ಸ್ ಅನ್ನೋದು ಬಂತು ಭಾಳ ಹಿಂದಿಂದ, ಒಂದು ಬೇರೆ ಬೇರೆ ಕಾನ್ಸೆಪ್ಟ್ಗಳಲ್ಲಿ ಡೆವಲಪ್ ಆಗಿರುವಂಥದ್ದು. ಸೊ ಥರ್ಮೋಡೈನಮಿಕ್ಸ್ನ ನೆಕ್ಸ್ಟ್ ಸ್ಟೆಪ್ ಏನು ಕೇಳಿದರೆ ಹೀಟ್ ಎಂಜಿನನ್ನು ಕನ್ಸ್ಟ್ರಕ್ಟ್ ಮಾಡುವಂಥದ್ದು. ಸೊ ಕಾರ್ನೋಟ್ ಇಮ್ಯಾಜಿನರಿ ಇಂಜಿನನ್ನು ನೀವು ಕಲ್ತ್ಕೊಂಡು ಬಂದಿದ್ದೀರಿ. ಸೊ ಅದರಿಂದ ಏನಾಯಿತು ಕೇಳಿದ್ರೆ ಒಂದು ರಿಯಲ್ ಎಂಜಿನ್ನ ಕನ್ಸ್ಟ್ರಕ್ಷನ್ ಆಯಿತು, ಸ್ಟೀಮ್ ಎಂಜಿನ್ ಕನ್ಸ್ಟ್ರಕ್ಷನ್ ಆಯಿತು. ನೆಕ್ಸ್ಟ್ ಏನಾಯಿತು, ಇಂಡಸ್ಟ್ರಿಯಲ್ಲಿ ರೆವಲ್ಯೂಷನ್ ಆಗೋಯ್ತು, ಎಷ್ಟೆಲ್ಲ ಮ್ಯಾನ್ ವರ್ಕನ್ನು ರೆಡ್ಯೂಸ್ ಮಾಡ್ತು, ಮಷಿನ್ ವರ್ಕ್ ಜಾಸ್ತಿ ಆಯಿತು. ಈ ಹೀಟ್ ಎಂಜಿನ್ ಇರ್ಬೋದು, ಇವೆಲ್ಲ ಏನು ನೋಡಿ, ಟ್ರೈನ್ ಇರ್ಬೋದು. ಸೊ ಇವೆಲ್ಲ ಒಂದು ಸೊಸೈಟಿಗೆ ನಾವು ಕೊಟ್ಟಿರುವಂಥ ಒಂದು ಫಿಸಿಕ್ಸಿಂದ ಬಂದಿರುವಂಥ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಓಕೆ. ಸೊ ನೆಕ್ಸ್ಟ್ ಏನು ಅಂದರೆ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್. ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮನ್ನು ಒಂದು ಡಿಸ್ಕವರಿ ಆದಮೇಲೆ ಏನಾಯಿತು ಕೇಳಿದರೆ ಕಮ್ಯುನಿಕೇಷನ್ ಫೀಲ್ಡ್ ಡೆವಲಪ್ ಆಯಿತು. ಸೊ ಕಮ್ಯುನಿಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಇವತ್ತು ನಾವು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಕನೆಕ್ಟ್ ಆಗ್ತೀವಿ ಯಾರೋ ಒಬ್ರಿಗೊಬ್ಬರು. ಬಟ್ ದೀಸ್ ಅಚೀವ್ಮೆಂಟ್ಸ್ ಆರ್ ಡ್ಯೂ ಟು ದ ಫಿಸಿಕ್ಸ್ ಆ್ಯಂಡ್ ಇಟ್ಸ್ ಟೆಕ್ನಾಲಜಿ. ಸೊ ನೆಕ್ಸ್ಟ್ ಏನು ಕೇಳಿದರೆ ಫಿಷನ್ ಆಫ್ ಯುರೇನಿಯಮನ್ನು ಫಿಷನ್ ಅನ್ನೋದು ಅದನ್ನು ಹೊಡಿಬೋದು ಅಂತೇಳಿ ಮಾಮೂಲಿ ಲ್ಯಾಂಗ್ವೇಜಲ್ಲಿ ಮಾತಾಡಿದೆ ನಾನು. ಬಟ್ ಹೊಡೆಯೋದು ಅಂದರೆ ಏನರ್ಥ ಗೊತ್ತಾ, ಅದನ್ನು ಸ್ಪ್ಲಿಟ್ ಮಾಡುವಂಥದ್ದು. ಅಟಾಮಿಕ್ ಲೆವೆಲಲ್ಲಿ ಮಾತಾಡ್ಬೋದು. ಅಟಾಮಿಕ್ ಲೆವೆಲಲ್ಲಿ ಅದನ್ನು ಸ್ಪ್ಲಿಟ್ ಮಾಡಿದಾಗ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇದನ್ನು ಕಂಡುಹಿಡಿದ್ರು. ಏನಾಯ್ತು ಅವಾಗ, ನ್ಯೂಕ್ಲಿಯರ್ ಪವರ್ ಜನ್ರೇಟರ್ ಸ್ಟಾರ್ಟ್ ಮಾಡಿದ್ರು. ಸೊ ವೆರಿ ಚೀಪೆಸ್ಟ್, ತುಂಬ ಕಡಿಮೆ ಖರ್ಚಿನಲ್ಲಿ ನಾವು ಎನರ್ಜಿಯನ್ನು ಜನ್ರೇಟ್ ಮಾಡ್ಕೋಬೋದು, ಸೋರ್ಸ್ ಆಫ್ ಎನರ್ಜಿ. ಬಟ್ ಅದನ್ನು ಕೂಡ ಕೆಟ್ಟದಕ್ಕೂ ಉಪಯೋಗಿಸ್ಬೋದು, ನ್ಯೂಕ್ಲಿಯರ್ ವೆಪನ್ಸ್ ಆಗಿಯೂ ಕೂಡ ಉಪಯೋಗಿಸ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗಿದೆ 1942ದಲ್ಲಿ ಅಲ್ವಾ. ಸೊ ಬಟ್ ಒಳ್ಳೆಯದನ್ನೇ ಹೇಳೋದಾದರೆ ಇದನ್ನು ಪವರ್ ಜನ್ರೇಟ್ರಲ್ಲಿ ನಾವು ಯೂಸ್ ಮಾಡ್ಬೋದು. ಇನ್ನು ಸಿಲಿಕಾನ್ ಚಿಪ್ ಅನ್ನುವಂಥದ್ದು ಯಾವಾಗ ಡೆವಲಪ್ ಆಗ್ತಾ ಬಂತು, ಕಂಪ್ಯೂಟರ್ಗಳು ಡೆವಲಪ್ ಆದವು. ಕಂಪ್ಯೂಟರ್ಗಳು ಸಣ್ಣ ಸೈಜ್ಗಳಲ್ಲಿ ಕಾಂಪ್ಯಾಕ್ಟಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಅಡ್ವಾನ್ಸ್ಡ್ ಟೆಕ್ನಾಲಜಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ವೆರಿ ಫಾಸ್ಟ್ ವರ್ಕಿಂಗ್ ಕಂಪ್ಯೂಟರ್ಗಳನ್ನು ಡೆವಲಪ್ ಮಾಡಿದ್ರು. ಸೊ ದೀಸ್ ಆರ್ ದ ಕಾಂಟ್ರಿಬ್ಯೂಷನ್ ಫ್ರಮ್ ದ ಫಿಸಿಕ್ಸ್ ಟುವರ್ಡ್ಸ್ ದ ಸೊಸೈಟಿ. ಓಕೆ. ಈಗ ನೆಕ್ಸ್ಟ್ ಏನು ಅಂದರೆ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಸೊ ಈ ನೇಚರಲ್ಲಿ ಇರುವಂಥ ಒಂದು ಫಂಡಮೆಂಟಲ್ ಫೋರ್ಸ್ಗಳು ಯಾವುದು. ಸೊ ಹಾಗೆ ನೋಡ್ಲಿಕ್ಕೆ ಹೋದರೆ ತುಂಬ ಫೋರ್ಸ್ಗಳು ಕಾಣ್ಬೋದು. ಬಟ್ ಅವೆಲ್ಲವೂ ಒಂದಕ್ಕೊಂದಕ್ಕೆ ಸೇರಿ ಅಥವಾ ಅವೆಲ್ಲವನ್ನು ಸಪ್ರೇಟಾಗಿ ಅಥವಾ ನಾವು ಮೇನಾಗಿ ಗುರುತಿಸುವಂಥದ್ದು ಫಂಡಮೆಂಟಲ್ ಫೋರ್ಸ್ ಇನ್ ನೇಚರ್. ಯಾರು ಕ್ರಿಯೇಟ್ ಮಾಡಿದ್ದಲ್ಲ, ನಾನಲ್ಲ, ನೀವಲ್ಲ, ಯಾರೂ ಅಲ್ಲ, ಅದಾಗಿ ಅದಿರುವಂಥ ಫೋರ್ಸ್ಗಳು ಯಾವುದು ಅನ್ನುವಂಥದ್ದು. ಸೊ ಮೊದಲನೇದಾಗಿ ಏನು ಅಂದರೆ ಗ್ರಾವಿಟೇಷ್ನಲ್ ಫೋರ್ಸ್. ಯಾರಾದರೂ ಮಾಡಿದರೆ ಇದನ್ನು, ಯಾರಾದರೂ ಮಾಡಿದರೆ ಹೇಳಿ, ಏನು ಕೇಳಿದರೆ ಅದನ್ನು ಇನ್ಕ್ರೀಸ್ ಮಾಡೋಕೆ ಹೇಳಿ, ಚೂರು ಜಾಸ್ತಿ ಮಾಡಿ, ಚೂರು ಕಮ್ಮಿ ಮಾಡಿ, ಸ್ವಲ್ಪ ಕಡಿಮೆ ಮಾಡಿ ನಾವು ಜಂಪ್ ಮಾಡ್ಕೊಂಡು ಒಂದು ರೌಂಡು ಮೂನ್ವರೆಗೆ ಹೋಗಿ ಬರ್ಬೋದಿತ್ತು. ಬಟ್ ನಾಟ್ ಪಾಸಿಬಲ್. ಸೊ ಇದು ನ್ಯಾಚುರಲ್ ಫೋರ್ಸ್, ಇದು ಬೈ ನೇಚರ್ ಬಂದಿರುವಂಥದ್ದು ಗ್ರಾವಿಟೇಷ್ನಲ್ ಫೋರ್ಸ್ ಅನ್ನುವಂಥದ್ದು. ಏನಿದು? ಸೊ ಗ್ರಾವಿಟೇಷ್ನಲ್ ಫೋರ್ಸ್ ಈಸ್ ದ ಫೋರ್ಸ್ ಆಫ್ ಮ್ಯೂಚುವಲ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಟೂ ಆಬ್ಜೆಕ್ಟ್ಸ್ ಬೈ ವರ್ಚ್ಯೂ ಆಫ್ ದೇರ್ ಮಾಸಸ್. ಅದರ ಮಾಸಿಂದನೇ ಆ ಒಂದು ಮಾಸ್ ಅನ್ನುವಂಥ ಒಂದು ಪ್ರಾಪರ್ಟಿಯಿಂದ ಈ ಜಗತ್ತಿನಲ್ಲಿರುವಂಥ ಎಲ್ಲ ವಸ್ತುಗಳು ಇನ್ನೊಂದು ವಸ್ತುಗಳನ್ನ ಅಟ್ರ್ಯಾಕ್ಟ್ ಮಾಡುತ್ತಲ್ಲ, ಅದಕ್ಕೆ ಗ್ರಾವಿಟೇಷ್ನಲ್ ಫೋರ್ಸ್ ಅಂತ ಕರಿತೀವಿ. ಗ್ರಾವಿಟೇಷ್ನಲ್ ಫೋರ್ಸ್ ಬೈ ನೇಚರ್ ಬಂದಿರುವಂಥದ್ದು ಇದು. ಸೊ ಈ ಗ್ರಾವಿಟೇಷ್ನಲ್ ಫೋರ್ಸ್ ಈಸ್ ಎ ಯೂನಿವರ್ಸಲ್ ಫೋರ್ಸ್. ಇದು ಯೂನಿವರ್ಸಲ್ ಫೋರ್ಸ್. ಯೂನಿವರ್ಸಲ್ ಅಂದರೆ ಅರ್ಥ ಆಯ್ತಾ, ಬರೀ ಅರ್ಥ ಮೇಲೆ ಮಾತ್ರ ಅಲ್ಲ, ಈ ಇಡೀ ಯೂನಿವರ್ಸಲ್ಲಿ ನೀವು ಎಲ್ಲೇ ಹೋಗಿ ದರ್ ಈಸ್ ಎ ಗ್ರಾವಿಟೇಷ್ನಲ್ ಫೋರ್ಸ್. ಹಾಗಾಗಿ ಗ್ರಾವಿಟೇಷ್ನಲ್ ಫೋರ್ಸ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್, ಯಾವಾಗಲೂ ಅಟ್ರಾಕ್ಟಿವ್, ರಿಪಲ್ಸಿವ್ ಗುಣನೇ ಇಲ್ಲ ಅದಕ್ಕೆ. ಆಲ್ವೇಸ್ ಇಟ್ ಈಸ್ ಅಟ್ರಾಕ್ಟಿವ್. ಎಲ್ಲೂ ಯಾವತ್ತೂ ಒಂದು ಸಾರೇನೋ ಅದು ರಿಪಲ್ಸಿವ್ ಫೋರ್ಸನ್ನು ತೋರಿಸೋದಿಲ್ಲ, ಆಲ್ವೇಸ್ ಅಟ್ರಾಕ್ಟಿವ್. ನೆಕ್ಸ್ಟ್ ಏನು ಕೇಳಿದರೆ ರೇಂಜ್ ಆಫ್ ದ ಗ್ರಾವಿಟೇಷ್ನಲ್ ಫೋರ್ಸ್ ಈಸ್ ಲಾರ್ಜ್. ಈ ಗ್ರಾವಿಟೇಷ್ನಲ್ ಫೋರ್ಸ್ ಇದೆಯಲ್ಲ, ಇದರ ರೇಂಜ್ ಇನ್ಫೈನೈಟ್. ಎಲ್ಲಿವರೆಗೂ ಇದೆಯೋ ಆಬ್ಜೆಕ್ಟ್ಗಳು ಅಲ್ಲಿವರೆಗೂ ಇದೆ. ಯೂನಿವರ್ಸ್ ಎಷ್ಟು ದೊಡ್ಡ ಇದೆಯೋ ಅಷ್ಟು ದೊಡ್ಡ ಜಾಗದಲ್ಲಿ ಈ ಗ್ರಾವಿಟೇಷ್ನಲ್ ಫೋರ್ಸು ಆ್ಯಕ್ಟ್ ಆಗ್ತಾ ಇರುತ್ತೆ. ಓಕೆ. ಗ್ರಾವಿಟೇಷ್ನಲ್ ಫೋರ್ಸ್ ಈಸ್ ದ ವೀಕೆಸ್ಟ್ ಫಂಡಮೆಂಟಲ್ ಫೋರ್ಸ್ ಇನ್ ನೇಚರ್. ಇರೋ ಫಂಡಮೆಂಟಲ್ ಫೋರ್ಸ್ಗಳಲ್ಲಿ ನೀವೀಗ ಒಂದು ಮಾತ್ರ ನೋಡಿದಿರಿ. ಸೊ ಇನ್ನೂ ಇದೆ. ಆ ಫಂಡಮೆಂಟಲ್ ಫೋರ್ಸ್ಗಳಲ್ಲಿ ವೀಕೆಸ್ಟ್, ತುಂಬ ವೀಕ್ ಆಗಿರೋದೇ ಗ್ರಾವಿಟೇಷ್ನಲ್ ಫೋರ್ಸ್. ಅಂದರೆ ಇದರ ಮ್ಯಾಗ್ನಿಟ್ಯೂಡು ತುಂಬ ಕಡಿಮೆ ಉಳಿದ ಫಂಡಮೆಂಟಲ್ ಫೋರ್ಸ್ಗಳಿಗೆ ಕಂಪೇರ್ ಮಾಡಿದಾಗ. ಸೊ ಸೆಕೆಂಡ್ ಒನ್ ಯಾವುದು ಕೇಳಿದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅನ್ನುವಂಥದ್ದು. ಇದೇನು ಕೇಳಿದರೆ ಫೋರ್ಸ್ ಬಿಟ್ವೀನ್ ದ ಚಾರ್ಜ್ಡ್ ಪಾರ್ಟಿಕಲ್ಸ್. ಈ ಚಾರ್ಜ್ಡ್ ಪಾರ್ಟಿಕಲ್ಸು ಇವೆಲ್ಲ ನಿಮ್ಗೆ ಈಗಲೇ ಗೊತ್ತಾಗಲಿಕ್ಕಿಲ್ಲ, ಸೆಕೆಂಡ್ ಇಯರ್ ಬಂದಾಗ ಕಲಿತೀರಿ. ಬಟ್ ಜಸ್ಟ್ ನೆನ್ಪಿಟ್ಕೊಳ್ಳಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅನ್ನುವಂಥದ್ದು. ಸೊ ದಿಸ್ ಈಸ್ ದ ಫೋರ್ಸ್ ಬಿಟ್ವೀನ್ ದ ಚಾರ್ಜ್ಡ್ ಪಾರ್ಟಿಕಲ್ಸ್. ಇದೇನಾಗಿರುತ್ತೆ ಕೇಳಿದರೆ ಈ ಫೋರ್ಸು ಕೂಡ ಇಟ್ ಆ್ಯಕ್ಟ್ಸ್ ಓವರ್ ಎ ಲಾರ್ಜ್ ಡಿಸ್ಟೆನ್ಸ್, ತುಂಬ ದೂರದವರೆಗೆ ಆ್ಯಕ್ಟ್ ಆಗುತ್ತೆ. ಇದು ಕೂಡ ಹಾಗೆಯೇ ಇಟ್ ಆ್ಯಕ್ಟ್ಸ್ ಓವರ್ ಎ ಲಾರ್ಜ್ ಡಿಸ್ಟೆನ್ಸ್.
ಆ್ಯಂಡ್ ದಿಸ್ ಫೋರ್ಸ್ ಈಸ್ ಸ್ಟ್ರಾಂಗರ್ ದೆನ್ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ಗಿಂತ ಇದು ಸ್ಟ್ರಾಂಗರ್ ಆಗಿರುತ್ತೆ. ಆ್ಯಂಡ್ ಒಂದು ಮೇನ್ ಡಿಫ್ರೆನ್ಸ್ ಏನು ಕೇಳಿದರೆ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇದೆಯಲ್ಲ, ಇದು ಎರಡೂ ಫೋರ್ಸನ್ನು ತೋರಿಸುತ್ತೆ. ಎರಡು ಅಂದರೆ ಯಾವುದು? ಒಂದು ಅಟ್ರಾಕ್ಟಿವ್, ಇನ್ನೊಂದು ರಿಪಲ್ಸಿವ್. ಅಟ್ರಾಕ್ಟಿವ್ ಫೋರ್ಸು ಇದೆ, ರಿಪಲ್ಸಿವ್ ಫೋರ್ಸು ಇದೆ. ಸೊ ಎರಡು ಫೋರ್ಸನ್ನು ಇದು ತೋರಿಸುತ್ತೆ. ಇನ್ನೊಂದು ಮೂರನೇದು ಫಂಡಮೆಂಟಲ್ ಫೋರ್ಸು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅನ್ನುವಂಥದ್ದು. ಸೊ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಫೋರ್ಸ್ ಬಿಟ್ವೀನ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇನ್ ಎ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ನ ಒಳಗಡೆ ಇರುವಂಥದ್ದು ಈ ಫೋರ್ಸ್. ನ್ಯೂಕ್ಲಿಯಸ್ನ ಒಳಗಡೆ ಯಾರು ಮಾಡಿದ್ರೂ ಗೊತ್ತಿಲ್ಲ, ಅದು ಬೈ ನ್ಯಾಚುರಲಿ ಇರುವಂಥ ಫೋರ್ಸ್ ಇದು ಕೂಡ. ಸೊ ಇದಕ್ಕೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ. ಯಾಕೆಂದರೆ ಏನು ಮಾಡುತ್ತೆ ಗೊತ್ತಾ, ಇದು ಪ್ರೋಟಾನ್ ಮತ್ತು ನ್ಯೂಟ್ರಾನ್, ನ್ಯೂಕ್ಲಿಯಸ್ನ ಒಳಗಡೆಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇದೆಯಲ್ವ. ಸೊ ಪ್ರೋಟಾನ್ ನ್ಯೂಟ್ರಾನ್ ಜೊತೆಗೆ ಏನೇನಿದೆ ಮತ್ತೇನಿದೆ, ಪ್ರೋಟಾನ್ ನ್ಯೂಟ್ರಾನ್ ಜೊತೆಗೆ ಮತ್ತೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್, ನ್ಯೂಟ್ರಾನ್. ಸೊ ನಾನು ಹೇಳಿದ ಅರ್ಥ ಆಯ್ತಲ್ವ, ಪ್ರೋಟಾನ್ಗಳು ತುಂಬ ಸಂಖ್ಯೆಯಲ್ಲಿ ಪ್ರೋಟಾನ್ಗಳು, ತುಂಬ ಸಂಖ್ಯೆಯಲ್ಲಿ ನ್ಯೂಟ್ರಾನ್ಗಳಿವೆ. ಆ ಪ್ರೋಟಾನ್ ಏನಾಗಿರುತ್ತೆ ಕೇಳಿದರೆ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಕರಿತೀವಿ ನಾವು. ಎಲೆಕ್ಟ್ರಾನನ್ನು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂತೀವಿ. ನ್ಯೂಟ್ರಾನು ಚಾರ್ಜ್ ಇಲ್ಲ, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಕರಿತೀವಿ. ಓಕೆ, ನ್ಯೂಟ್ರಾನ್ ಪ್ರೋಟಾನನ್ನು ಒಟ್ಟಿಗೆ ಸೇರಿಸ್ಬಿಡ್ಬೋದು. ಬಟ್ ಪ್ರೋಟಾನನ್ನು ಸೇರಿಸ್ಬೇಕಂದಾಗ ಲೈಕ್ ಚಾರ್ಜಸ್ ಅಲ್ವ, ಅದು ದೂರ ತಳ್ಳುತ್ತೆ. ಅಂಥ ಒಂದು ರಿಪಲ್ಸಿವ್ ಫೋರ್ಸನ್ನು ಓವರ್ಟೇಕ್ ಮಾಡಿ ಅವನ್ನೆಲ್ಲ ಟೈಟಾಗಿ ಪ್ಯಾಕ್ ಆಗಿ ಒಂದು ಸಣ್ಣ ಜಾಗದಲ್ಲಿ ಹಿಡಿದಿಟ್ಕೊಳ್ಳುತ್ತಲ್ಲ, ದಟ್ ಈಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಸೊ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ದ ಸ್ಟ್ರಾಂಗೆಸ್ಟ್ ಆಫ್ ಆಲ್ ಫಂಡಮೆಂಟಲ್ ಫೋರ್ಸ್. ನಮಗೀಗ ಗೊತ್ತಿರುವಂಥ ಫಂಡಮೆಂಟಲ್ ಫೋರ್ಸ್ ಏನು ಮಾರ್ಕ್ ಮಾಡಿದ್ದೀವಿ ನಾವು, ಆ ಎಲ್ಲ ಫೋರ್ಸ್ಗಳಲ್ಲಿ ಸ್ಟ್ರಾಂಗೆಸ್ಟ್ ಅಂದರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಹೆಸರು ಹೇಳುತ್ತಲ್ವ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತೇಳಿ. ಸೊ ನೆಕ್ಸ್ಟು, ಇಟ್ ಈಸ್ ಚಾರ್ಜ್ ಇಂಡಿಪೆಂಡೆಂಟ್. ಚಾರ್ಜ್ ಯಾವುದಿದೆ ಏನೂ ಸಂಬಂಧ ಇಲ್ಲ. ನ್ಯೂಟ್ರಾನ್ ಪ್ರೋಟಾನ್ ಎಷ್ಟು ಅಟ್ರಾಕ್ಷನ್ ಇದೆಯೋ ಮಧ್ಯೆ, ಅಷ್ಟೇ ಅಟ್ರಾಕ್ಷನ್ನು ಪ್ರೋಟಾನ್ ಮಧ್ಯೆನೂ ಇರುತ್ತೆ. ಸೊ ಚಾರ್ಜ್ ಇದೆ ಅಂದ್ಕೊಂಡು ಜಾಸ್ತಿ ಕಡಿಮೆ ಆ ಥರ ಏನೂ ಇಲ್ಲ. ಸೊ ದ ಫೋರ್ಸ್ ಈಸ್ ಚಾರ್ಜ್ ಇಂಡಿಪೆಂಡೆಂಟ್ ಆ್ಯಂಡ್ ಇಟ್ಸ್ ರೇಂಜ್ ಈಸ್ ಎಕ್ಸ್ಟ್ರೀಮ್ಲಿ ಸ್ಮಾಲ್. ಸರಿ ಆಪೋಸಿಟ್ ಟು ದ ಗ್ರಾವಿಟೇಷನಲ್. ಏನು ಹೇಳಿ, ಗ್ರಾವಿಟೇಷನಲ್ ರೇಂಜು ತುಂಬ ಇನ್ಫಿನಿಟಿ, ಬಟ್ ಇದರ ರೇಂಜು ತುಂಬ ಕಡಿಮೆ ಇರುತ್ತೆ ವಿತಿನ್ ದ ನ್ಯೂಕ್ಲಿಯಸ್. ಸೊ ಹಾಗಾಗಿ ಅದರ ಆರ್ಡರ್ನ ನಾವೇನಂತೀವಿ 10⁻⁻15 ಮೀಟರ್ ಅಂತ ಕರಿತೀವಿ. 10⁻⁻15 ವೆರಿ ಸ್ಮಾಲ್. ಅದರ ಆಚೆ ಬಂದರೆ ಏನಿಲ್ಲ, ಇದ್ರ ಫೋರ್ಸೇ ಗೊತ್ತಾಗಲ್ಲ. ಸೊ ಆ ನ್ಯೂಕ್ಲಿಯಸ್ನ ಒಳಗಡೆ ನ್ಯೂಟ್ರಾನ್ಗಳ ಮಧ್ಯೆ ಅಥವಾ ಪ್ರೋಟಾನ್ಗಳ ಮಧ್ಯೆ ಇದೆಯಲ್ಲ, ಅಲ್ಲಿಗೆ ಮಾತ್ರ ಇರುವಂಥ ಫೋರ್ಸು. ಸೊ ಇದರ ರೇಂಜ್ ತುಂಬ ಸಣ್ಣದು ಅನ್ನುವಂಥದ್ದು. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸ್ಟೆಬಿಲಿಟಿ ಆಫ್ ನ್ಯೂಕ್ಲಿಯೈ. ಎಸ್, ನ್ಯೂಕ್ಲಿಯೈ ಗಟ್ಟಿಯಾಗಿರಬೇಕು. ನ್ಯೂಕ್ಲಿಯೈ ಗಟ್ಟಿಯಾಗಿದ್ದರೆ ಎಲೆಕ್ಟ್ರಾನ್ಗಳು ಸುತ್ತಾಗ್ತಿರ್ತವೆ. ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸೇರಿದ್ರೆ ಆ್ಯಟಮ್ ಆಯಿತು, ಆ್ಯಟಮ್ಗಳು ಸೇರಿ ಮ್ಯಾಟರ್ ಆಯಿತು. ಸೊ ಇವೆಲ್ಲ ಈ ಮ್ಯಾಟರ್ನ ಒಂದು ಸ್ಟೆಬಿಲಿಟಿ ಅನ್ನೋದಿದೆಯಲ್ಲ, ಈ ಫೋರ್ಸಿಂದ ಬಂದಿರುವಂಥದ್ದು. ಓಕೆ, ನೆಕ್ಸ್ಟ್ ಏನು ಕೇಳಿದರೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅನ್ನುವಂಥದ್ದು. ಸೊ ಇದೊಂದು ಏನು ಕೇಳಿದರೆ, ಒಂದು ಈ ಬೀಟಾ ಡಿ ಕೆ ಅಂತೇಳಿ ನಿಮಗೀಗ ಅರ್ಥ ಆಗಲ್ಲ, ಸೆಕೆಂಡ್ ಇಯರ್ ಬಂದಾಗ ಗೊತ್ತಾಗುತ್ತೆ, ಇಲ್ಲಿ ಕಲ್ತು ಬಂದಿರ್ಬೋದು, ನನಗೆ ನೆನಪಾಗ್ತಾಯಿಲ್ಲ. ಸೊ ಒಂದು ಬೀಟಾ ಡಿ ಕೆ ಆಗುವಂಥದ್ದು ನ್ಯಾಚುರಲ್ ಫಿನಾಮಿನ. ಸಮ್ ಹೆವಿಯರ್ ಎಲಿಮೆಂಟ್ಗಳು ಏನು ಮಾಡ್ತೀವಿ ಅಂದರೆ ಸ್ಪಾಂಟೇನಿಯಸ್ಲಿ ಎಮಿಟ್ ಸರ್ಟನ್ ರೇಡಿಯೇಷನ್ಸ್. ಸೊ ರೇಡಿಯೇಷನ್ಸನ್ನು ಎಮಿಟ್ ಮಾಡ್ತಾ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ಏನಾಗುತ್ತೆ ಕೇಳಿದರೆ, ಕೆಲವೊಂದು ಈ ನ್ಯೂಟ್ರಿನೋ ಪಾರ್ಟಿಕಲ್ಗಳು ರಿಲೀಸ್ ಆಗ್ತವೆ. ಆ ಒಂದು ಟೈಮಲ್ಲಿ ಇಟ್ ಶೋಸ್ ದಟ್ ಫೋರ್ಸ್, ಯಾವುದು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ನ್ಯೂಕ್ಲಿಯರ್ ಫೋರ್ಸೇ, ಬಟ್ ಇದು ವೀಕ್ ಆಗಿರುತ್ತೆ. ಯಾಕೆಂದರೆ ಸ್ಟ್ರಾಂಗ್ ಮತ್ತೊಂದು ಇದೆಯಲ್ಲ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅನ್ನುವಂಥದ್ದು. ಸೊ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ನಾಟ್ ಆ್ಯಸ್ ವೀಕ್ ಆ್ಯಸ್ ದ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ತುಂಬ, ನಾನು ಹೇಳಿದ್ನಲ್ಲ, ಅದು ವೀಕೆಸ್ಟ್, ಬಟ್ ಮಚ್ ವೀಕರ್ ದೆನ್ ದ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಈಗ ನಿಮಗೆ ಆರ್ಡರ್ ಸಿಕ್ಕೋಯ್ತಲ್ವ, ಏನು ಸ್ಟ್ರಾಂಗೆಸ್ಟ್ ಯಾವುದು, ಸ್ಟ್ರಾಂಗ್ ನ್ಯೂಕ್ಲಿಯರ್. ಅದರ ನೆಕ್ಸ್ಟ್ ಯಾರು, ವೀಕ್ ನ್ಯೂಕ್ಲಿಯರ್. ಅದರ ನೆಕ್ಸ್ಟ್ ಯಾರು, ಎಲೆಕ್ಟ್ರೋಮ್ಯಾಗ್ನೆಟಿಕ್. ಅದು ನೆಕ್ಸ್ಟ್ ಯಾರು, ಲಾಸ್ಟಿಗೆ ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ. ನೋಡಿ, ದ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ನಾಟ್ ಆ್ಯಸ್ ವೀಕ್ ಆ್ಯಸ್ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ಗಿಂತ ಸ್ಟ್ರಾಂಗ್ ಇದೆ, ಬಟ್ ಮಚ್ ವೀಕರ್ ದೆನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಇವೆರಡಕ್ಕಿಂತ ವೀಕ್ ಇದೆ. ಕರೆಕ್ಟಾ? ಓಕೆ. ದ ರೇಂಜ್ ಆಫ್ ದ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಆಫ್ ದ ಆರ್ಡರ್ ಆಫ್ 10⁻⁻16 ಮೀಟರ್. ಭಾಳ ಸಣ್ಣದು, ಅಷ್ಟೇ ಒಂದು ಸಣ್ಣ ಜಾಗದಲ್ಲಿ ಈ ಫೋರ್ಸನ್ನು ಆ್ಯಕ್ಟ್ ಆಗ್ತಾ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಏನು ಕೇಳಿದರೆ, ಕನ್ಸರ್ವ್ಡ್ ಫಿಸಿಕಲ್ ಕ್ವಾಂಟಿಟಿ. ಸೊ ಕನ್ಸರ್ವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನು ಅನ್ನುವಂಥದ್ದು. ಫಿಸಿಕಲ್ ಕ್ವಾಂಟಿಟೀಸ್ ದಟ್ ರಿಮೇನ್ ಕಾನ್ಸ್ಟೆಂಟ್ ವಿತ್ ಟೈಮ್ ಈಸ್ ಕಾಲ್ಡ್ ಕನ್ಸರ್ವ್ಡ್ ಫಿಸಿಕಲ್ ಕ್ವಾಂಟಿಟಿ. ಈಗ ಯಾವುದೇ ಆಗಿರ್ಬೋದು, ನೀವು ಎಕ್ಸಾಂಪಲ್ ನೋಡ್ಬೋಣ. ನೋಡಿ, ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎನರ್ಜಿ ಇರ್ಬೋದು, ಮಾಸ್ ಇರ್ಬೋದು, ಮೊಮೆಂಟಮ್ ಇರ್ಬೋದು. ಸೊ ಇವೆಲ್ಲ ಏನಾಗಿರಬೇಕು ಕೇಳಿದರೆ, ಈ ಟೈಮ್ ಡಿಪೆಂಡ್ ಆಗಿರಬಾರ್ದು. ಅಂದರೆ ಇಲ್ಲಿಂದ ಮತ್ತೊಂದು ಒಂದು ಪ್ರೋಸೆಸ್ ನಡೀತು, ಯಾವುದೋ ಒಂದು ಆಯಿತು ಅಂದ್ಕೊಳ್ಳಿ, ಮೋಷನ್ ನಡೀತಾ ಇದೆ, ಒಂದು ಬಾಡಿ ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗಿದೆ.
ಬಟ್ ಹೋಗ್ತಾ ಮಾಸ್ ಕಡಿಮೆ ಆಗೋದಾಗಲಿ, ಎನರ್ಜಿ ಎಲ್ಲೋ ಹೋಯಿತು ಕಳೆದೋಯ್ತು, ಅಥವಾ ಎನರ್ಜಿ ಕಡಿಮೆ ಆಯಿತು. ಕಳೆದೋಯ್ತು ಅಂದರೆ ಇನ್ನೊಂದು ಕಡೆ ಹೋಗಿದೆ ಅಂತ ಅರ್ಥ, ಕಳೆದು ಹೋಗೋದಲ್ಲ. ಇದ್ದಕ್ಕಿದ್ದಂಗೆ ಏನಾಗೋದು, ಸೊ ಎಲ್ಲೋ ನಮ್ಗೆ ಡಿಸಪಿಯರ್ ಆಗುವಂಥದ್ದು. ಮೊಮೆಂಟಮ್ ಆಗಲಿ ಇವೆಲ್ಲ ಏನೋ ಆಗ್ತಾಯಿದೆ ಅಂದರೆ ಸಮಥಿಂಗ್ ರಾಂಗ್. ಬಟ್ ಇವೇನು ಕೇಳಿದರೆ, ಇವೆಲ್ಲವೂ ಕನ್ಸರ್ವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರೆಸ್ಕೊಳ್ಳೋಕ್ಕೆ ಕಾರಣ ಏನು ಕೇಳಿದರೆ, ಸೊ ಎನರ್ಜಿ ಇರ್ಬೋದು, ಮಾಸ್ ಇರ್ಬೋದು, ಮೊಮೆಂಟಮ್ ಇರ್ಬೋದು, ಇವೆಲ್ಲ ಏನಾಗಿರ್ತದೆ ಕೇಳಿದರೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ, ಅಥವಾ ಯಾವುದೋ ಒಂದು ಎಕ್ಸ್ಪೆರಿಮೆಂಟಲ್ಲಿ, ಅಥವಾ ಯಾವುದೋ ಒಂದು ಮೋಷನ್ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆಗೆ, ಸೊ ದೇ ಆರ್ ಕನ್ಸರ್ವ್ಡ್. ಕನ್ಸರ್ವ್ಡ್ ಅಂದರೆ ಏನು, ಟೋಟಲಿ ದೇ ಆರ್ ಕಾನ್ಸ್ಟೆಂಟ್. ನೀವು ಇನಿಷಿಯಲಿ ಒಂದು ಎನರ್ಜಿಯನ್ನು ಲೆಕ್ಕ ಹಾಕ್ಕೊಳ್ಳಿ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಟಾಪ್ ಆಫ್ ದ ಬಿಲ್ಡಿಂಗಲ್ಲಿ ನಿಂತಿದ್ರಿ ನೀವು, ಅಲ್ಲೊಂದು ಬಾಲ್ ಹಿಡ್ಕೊಂಡು ನಿಂತಿದ್ರಿ. ಸೊ ಬಾಲ್ ತಗೊಂಡು ಮೇಲೆ ಹೋಗಿದ್ರಿ ಅಂದರೆ ಏನಾಯ್ತು ನಿಮಗೆ ಗೊತ್ತಾಗುತ್ತೆ ಇವೆಲ್ಲ. ಸೊ ಪೊಟೆನ್ಷಿಯಲ್ ಎನರ್ಜಿ ಇದೆ ಅದರಲ್ಲಿ, ಬಾಲ್ ಎಟ್ ರೆಸ್ಟ್, ಕೈನೆಟಿಕ್ ಎನರ್ಜಿ ಇಲ್ಲ. ರಿಲೀಸ್ ಮಾಡಿದ್ರಿ, ಏನಾಯಿತು, ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗ್ತಾ ಹೋಯಿತು. ಯಾಕೆಂದರೆ ಭೂಮಿಗೆ ಹತ್ತಿರ ಬರ್ತಾಯಿದೆ, ಗ್ರೌಂಡಿಗೆ ಹತ್ತಿರ ಬರ್ತಾಯಿದೆ. ಬಟ್ ಏನಾಗ್ತಾಯಿದೆ, ಇನ್ನೊಂದು ಕಡೆ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾಯಿದೆ, ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗ್ತಾಯಿದೆ. ಸೊ ನೀವು ಸಮ್ ಆಫ್ ದ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ, ಸೊ ದಟ್ ಈಸ್ ಕಾನ್ಸ್ಟೆಂಟ್. ಇಂಥ ಕ್ವಾಂಟಿಟಿಗೆ ನಾವೇನಂತೀವಿ, ಕನ್ಸರ್ವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಏನು ಅಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಕಲ್ತಿದ್ರಿ ಭಾಳ ಸರಿ. ಇಟ್ ಸ್ಟೇಟಸ್ ದಟ್ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಕ್ಯಾನ್ ಓನ್ಲಿ ಬಿ ಕನ್ವರ್ಟೆಡ್ ಒನ್ ಫಾರ್ಮ್ ಟು ಅನದರ್. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ನೀವು ಕನ್ವರ್ಟ್ ಮಾಡ್ಬೋದು, ಬಿಟ್ಟರೆ ಎನರ್ಜಿಯನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನೀವು ಸೈನ್ಸ್ ಮಕ್ಕಳು, ಹಾಗಾಗಿ ನಿಮ್ಮ ಹತ್ರ ಮಾತಾಡ್ಬೋದು. ಏನೋ ಕೇಳಿದ್ರಿ, ಎಲ್ಲೇ ಆಗಲಿ ಯಾರೇ ಆಗಲಿ, ಏನೋ ಒಂದು ಗಾಳಿಯಲ್ಲಿ ಏನೋ ನಾನು ಸೃಷ್ಟಿ ಮಾಡ್ತೇನೆ, ನನ್ನ ಬರಿಗೈಯಲ್ಲಿ ನಾನು ಏನೋ ಸೃಷ್ಟಿ ಮಾಡಿ ನಿಮ್ಗೆ ಕೊಡ್ತೇನೆ. ಸೊ ಸಾಧ್ಯನೇ ಇಲ್ಲ. ಸೈನ್ಸ್ ಏನು ಹೇಳುತ್ತೆ ಕೇಳಿದರೆ, ಎನರ್ಜಿ ನೈದರ್ ಕ್ರಿಯೇಟೆಡ್, ನೀವೇನನ್ನೂ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾಟ್ ಡಿಸ್ಟ್ರಾಯ್ಡ್. ಹಾಗಾದರೆ ಏನು ಮಾಡ್ಬೋದು ನೀವು, ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಅದನ್ನು ಕನ್ವರ್ಟ್ ಮಾಡ್ಬೋದು. ಕೈನೆಟಿಕ್ ಎನರ್ಜಿಯನ್ನು ಪೊಟೆನ್ಷಿಯಲ್ ಎನರ್ಜಿಯಾಗಿ ಮಾಡ್ಬೋದು, ಪೊಟೆನ್ಷಿಯಲ್ ಎನರ್ಜಿಯನ್ನು ಬೇರೆ ಒಂದು ಎನರ್ಜಿ ಕೈನೆಟಿಕ್ ಎನರ್ಜಿ, ಅಥವಾ ಮೆಕ್ಯಾನಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಹೀಟ್ ಎನರ್ಜಿ. ಸೊ ದೀಸ್ ಆರ್ ಕನ್ಸರ್ವ್ಡ್. ಇಲ್ಲಿ ಹೊಸದಾಗಿ ಯಾವುದನ್ನು ನೀವು ಕ್ರಿಯೇಟ್ ಮಾಡ್ತಾಯಿಲ್ಲ, ಯಾವುದನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಹಾಗೆ ಇರುವಂಥದ್ದನ್ನು ಡಿಸ್ಟ್ರಾಯ್ ಮಾಡೋಕ್ಕೂ ನಿಮ್ಮ ಹತ್ರ ಆಗಲ್ಲ. ಬಟ್ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಕನ್ಸರ್ವ್ಡ್. ಸೊ ದಿಸ್ ಈಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಫೇಮಸ್ ಸೈಂಟಿಸ್ಟ್ ಐನ್ಸ್ಟೈನ್, ಸೊ ಏನು ಮಾಡಿದ್ರು ಕೇಳಿದ್ರೆ, ಈ ಒಂದು ಥಿಯರಿಯಲ್ಲಿ ಮಾಸ್ ಈಸ್ ಈಕ್ವಲೆಂಟ್ ಟು ಎನರ್ಜಿ ಅಂತ ಹೇಳ್ತಾರೆ. ಸೊ ಐ ಈಸ್ ಈಕ್ವಲ್ ಟು mc² ಅಂತೇಳಿ. ಅಂದರೆ ಎಲ್ಲಿ ಮಾಸ್ ಕಡಿಮೆ ಆಗುತ್ತೆ ಅನ್ನೋದು ಬಂದುಬಿಡುತ್ತೆ. ಈ ಥಿಯರಿ ಆಫ್ ರಿಲೇಟಿವಿಟಿಯನ್ನು ನೀವು ಮುಂದೆ ಹೈಯರ್ ಕ್ಲಾಸಿಗೆ ಹೋದಾಗ ಓದ್ತೀರಿ, ಸೆಕೆಂಡ್ ಅಲ್ಲ ಡಿಗ್ರಿ ಆ ರೇಂಜಿಗೆ ಹೋದರೆ ಓದ್ತೀರಿ. ಬಟ್ ಇಲ್ಲಿ ಮಾಸ್ ಏನಾಗುತ್ತೆ, ಒಂದು ವೇಳೆ ಮಾಸ್ ಕಡಿಮೆ ಆದರೆ, ಸೊ ದಟ್ ಈಸ್ ಕನ್ವರ್ಟ್ ಇಂಟು ಎನರ್ಜಿ. ಒಂದು ರಿಯಾಕ್ಷನ್ ಆಗ್ತಾಯಿದೆ ಅಂದ್ಕೊಳ್ಳಿ, ಯಾವುದೇ ಒಂದು ರಿಯಾಕ್ಷನ್ ಇರ್ಬೋದು, ಜಸ್ಟ್ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಇನಿಷಿಯಲ್ ಮಾಸ್ ಬೇರೆ ಇತ್ತು, ಫೈನಲಿ ಮಾಸ್ ಬೇರೆ ಆಗಿದೆ. ಏನಾಯಿತು ಹಾಗಾದರೆ, ಮಾಸ್ ಈಸ್ ಕನ್ವರ್ಟ್ ಇಂಟು ಎನರ್ಜಿ. ಸೊ ದಟ್ ಈಸ್ ಗಿವನ್ ಬೈ ದ ಇಕ್ವೇಷನ್ E ಈಸ್ ಈಕ್ವಲ್ ಟು mc². ನೀವು ಡಿಟೇಲಾಗಿ ಸ್ಟಡಿ ಮಾಡ್ತೀರಿ ಸೆಕೆಂಡ್ PU ಬಂದಾಗ, ಡೋಂಟ್ ವರಿ. ಓಕೆ. ನೆಕ್ಸ್ಟು ಸಮ್ ಡಿಸ್ಕವರೀಸ್ ಇನ್ ಫಿಸಿಕ್ಸ್. ಇಷ್ಟೆಲ್ಲ ಫಿಸಿಕ್ಸ್ ಬಗ್ಗೆ ಮಾತಾಡಿ, ಕೆಲವರು ತಮ್ಮ ಲೈಫ್ ಲಾಂಗ್ ಒಂದು ಸರ್ವಿಸನ್ನು ಕೊಟ್ಟಿದ್ದಾರೆ ಫಿಸಿಕ್ಸಿಗೆ, ತಮ್ಮ ಜೀವನ ಪೂರ್ತಿ ಒಂದು ಇನ್ವೆನ್ಷನ್ಗೆ ಕಳೆದವರಿದ್ದಾರೆ. ಸೋ ಮೆನಿ ಡಿಸ್ಕವರೀಸ್. ನಾವು ಅಟ್ಲೀಸ್ಟ್ ಕೆಲವಾದರೂ ನಮ್ಗೆ ನೆನಪಿಲ್ಲ ಅಂದರೆ ನಾವು ಫಿಸಿಕ್ಸ್ ಓದ್ತಾ ಇದ್ದೀವಿ ಅನ್ನೋದು ಯೂಸ್ ಆಗಲ್ಲ. ಓಕೆ. ಸೊ ಡಿಸ್ಕವರೀಸ್ ಇನ್ ಫಿಸಿಕ್ಸ್ ಕೆಲವು ಲೀಸ್ಟ್ ಇದೆ ನೋಡಿ ಇಲ್ಲಿ. ಒಂದು ಕೆಲವೆಲ್ಲ ಏನು ಅಂದರೆ ನಮಗೆ ಫಸ್ಟ್ PU ಸೆಕೆಂಡ್ PU ಇಲ್ಲಿ ಬರುವಂಥದ್ದೇ ಇದೆ, ಇದರಲ್ಲಿ ನೆನಪಿಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಸೊ ಯೂಸಲಿ ಆರ್ಕಿಮಿಡೀಸ್ ಗೊತ್ತಿದೆ ನಿಮಗೆ, ನೀವು ಫಸ್ಟ್ PU ಅಲ್ಲೇ ಕಲಿತೀರಿ ಇವ್ರ ಬಗ್ಗೆ. ಪ್ರಿನ್ಸಿಪಲ್ ಆಫ್ ಬಯೋನ್ಸಿ. ಪ್ರಿನ್ಸಿಪಲ್ ಆಫ್ ಬಯೋನ್ಸಿ ಅಂದರೆ ನೀವೀಗ ಏನೋ ಒಂದು ಪ್ಲಾಸ್ಟಿಕ್ ಬಕೆಟಲ್ಲಿ ನೀರು ತುಂಬಿ ನಿಮ್ಮ ಎದುರುಗಡೆ ಒಂದು ಟ್ಯಾಂಕ್ ಇದೆ ಅಂದ್ಕೊಳ್ಳಿ, ಅದರಲ್ಲಿ ಮುಳುಗಿಸ್ತೀರಿ, ಮುಳುಗೋದಿಲ್ಲ, ಅದು ಮತ್ತೆ ಮೇಲೆ ಬರ್ತಾ ಇರುತ್ತೆ. ಸೊ ಅಕಸ್ಮಾತ್ ನಾವು ಕೂಡ ಹಾಗೆ ಟ್ರೈ ಮಾಡ್ಬೋದು, ಬೇಡ ನೀವ್ಯಾರು ಮಾಡೋದು ಬೇಡ, ಬಟ್ ಹೇಳಿದೆ ನಾನು. ಅದಕ್ಕೆ ಬಯೋನ್ಸಿ ಅಂದರೆ ಒಂದು ಅಪ್ವರ್ಡ್ ಫೋರ್ಸ್. ಒಂದು ಲಿಕ್ವಿಡ್ ಅಥವಾ ವಾಟರ್ ಏನು ಮಾಡುತ್ತೆ, ಮೇಲಕ್ಕೆ ಒತ್ತಿ ಹಿಡಿಯುತ್ತಲ್ಲ, ಅದಕ್ಕೆ ಬಯೋನ್ಸಿ ಅಂತಾರೆ. ಡಿಟೇಲಾಗಿ ಸ್ಟಡಿ ಮಾಡ್ತೀರಿ, ಜಸ್ಟ್ ತಿಳ್ಕೊಳ್ಳಿ ಒಂದು ವರ್ಡ್ಸ್. ಪ್ರಿನ್ಸಿಪಲ್ ಆಫ್ ದ ಲಿವರ್ ಅಂದರೆ ಬಯಾಲಜಿದಲ್ಲ, ಇದು ಫಿಸಿಕ್ಸ್ ಲಿವರು. ಸೊ ಇಲ್ಲೇನೋ ಕೇಳಿದರೆ, ಈ ನೀವೆಲ್ಲಾದರೂ ನೋಡಿರ್ಬೋದು, ಈ ದೊಡ್ಡ ದೊಡ್ಡ ಮರಗಳನ್ನು ಕಟ್ ಮಾಡಾದಮೇಲೆ ಅದನ್ನು ರೋಲ್ ಮಾಡ್ಕೊಂಡು ತಗೊಂಡು ಹೋಗುವಾಗ ಒಂದು ನೋಡಿದರೆ ಗೊತ್ತಾಗುತ್ತೆ. ಬಟ್ ಅದು ನಮ್ಮ ಸಿಲೆಬಸ್ಸಲ್ಲಿ, ಹಳೆ ಸಿಲೆಬಸ್ಸಲ್ಲಿ ಇತ್ತು, ಅದನ್ನು ತೆಗೆದಿದ್ದಾರೆ. ಏನು ಮಾಡ್ತಾರೆ ಕೇಳಿದರೆ, ಒಂದು ರಾಡನ್ನು ತಗೊಂಡು ಅದರ ಕೆಳಗಡೆ ಒಂದು ಏನೋ ಒಂದು ಎಡ್ಜ್ ಕೊಟ್ಟಿರ್ತಾರೆ. ಆ ಎಡ್ಜಿಂದ ಏನು ಮಾಡ್ತಾರೆ, ಲಿಫ್ಟ್ ಮಾಡ್ತಾರೆ. ಸೊ ಆರ್ಕಿಮಿಡೀಸ್ ಕೊಟ್ಟಿರೋದು. ಆರ್ಕಿಮಿಡೀಸ್ ಏನು ಹೇಳ್ತಾರೆ ಈ ಲಿವರ್ ಬಗ್ಗೆ ಗೊತ್ತಾ, ತನಗೆ ಔಟ್ಸೈಡ್ ದ ಅರ್ಥಲ್ಲಿ ಒಂದು ಗಟ್ಟಿಯಾಗಿರುವಂಥ ಒಂದು ಪ್ಲೇಸ್ ಕೊಡಿ, ನಿಂತ್ಕೊಳ್ಳೋಕೆ ಒಂದು ಜಾಗ ಕೊಡಿ, ಐ ಕ್ಯಾನ್ ಲಿಫ್ಟ್ ದ ಅರ್ತ್ ಅಂತ ಹೇಳ್ತಾರೆ.
ಸೊ ಅರ್ಥನೇ ಲಿಫ್ಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಅಷ್ಟು ಭರವಸೆಯ ಮಾತುಗಳು. ನೆಕ್ಸ್ಟ್ ಏನು ಕೇಳಿದರೆ ಗ್ಯಾಲಿಲಿಯೋ ಗ್ಯಾಲಿಲಿ. ಸೊ ಹೀ ಈಸ್ ಇನ್ವೆಂಟೆಡ್ ಲಾ ಆಫ್ ಇನರ್ಷಿಯಾವನ್ನು ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡಿರೋರು ಗ್ಯಾಲಿಲಿ. ನೆಕ್ಸ್ಟ್ ಅದು ಲಾ ಆಫ್ ಇನರ್ಷಿಯಾ ನ್ಯೂಟನ್ಸ್ ಲಾದಲ್ಲಿ ಸೇರೋಯಿತು. ನೆಕ್ಸ್ಟ್ ಏನು ಕೇಳಿದರೆ ಈ ಲಾ ಆಫ್ ಇನರ್ಷಿಯಾ ಎಲ್ಲ ಕಲಿತೀರಿ, ಈ ವರ್ಷನೇ ಕಲಿತೀರಿ. ನೆಕ್ಸ್ಟ್ ಹೈಜೆನ್ಸ್ ಅನ್ನೋದು, ಕ್ರಿಶ್ಚಿಯನ್ ಹೈಜೆನ್ಸ್ ಅನ್ನೋದ್ರು, ಅವರು ವೇವ್ ಥಿಯರಿ ಆಫ್ ಲೈಟನ್ನು ಕೊಟ್ಟಿರುವಂಥದ್ದು ಸೆಕೆಂಡ್ ಪಿ ಯುದಲ್ಲಿ ಕಲಿತೀರಿ. ಅಂದರೆ ಲೈಟ್ ಈಸ್ ಮೇಡ್ ಅಪ್ ಆಫ್ ವೇವ್. ನೀವು ವೇವನ್ನು ಫಸ್ಟ್ ಪಿ ಯು ಕಲಿತೀರಿ, ಸೌಂಡ್ ವೇವ್, ಮೆಕ್ಯಾನಿಕಲ್ ವೇವ್. ಲೈಟ್ ಕೂಡ ಮೆಕ್ಯಾನಿಕಲ್ ವೇವ್ ಅಂತ ಅವರೊಂದು ಅಸಂಪ್ಷನ್ಸ್ ಮಾಡ್ತಾರೆ. ಸೊ ಅದ್ರ ಮೇಲೆ ಒಂದಿಷ್ಟು ಸ್ಟಡಿ ಮಾಡ್ತೀವಿ. ಇನ್ನು ಐಸಾಕ್ ನ್ಯೂಟನ್ ತುಂಬ ಕಾಂಟ್ರಿಬ್ಯೂಷನ್ ಇದೆ. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಇರ್ಬೋದು, ಲಾ ಆಫ್ ಮೋಷನ್ ಇರ್ಬೋದು, ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ನೋಡಿ ಎಷ್ಟು ಫೀಲ್ಡ್ಗಳಲ್ಲಿ ವರ್ಕ್ ಮಾಡಿದ್ದಾರೆ. ಈ ಮೆಕ್ಯಾನಿಕ್ಸಲ್ಲಿದೆ, ಆಮೇಲೆ ಆಪ್ಟಿಕ್ಸಲ್ಲಿ ಬಂದಿದ್ದಾರೆ. ಸೊ ತುಂಬ ಕಡೆ ಈ ಕಾಂಟ್ರಿಬ್ಯೂಷನ್ ಇದೆ ಐಸಾಕ್ ನ್ಯೂಟನ್ ಅವ್ರದ್ದು. ಸೊ ನೆಕ್ಸ್ಟ್ ಏನು ಕೇಳಿದರೆ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅನ್ನುವಂಥವ್ರು, ವೆರಿ ಸ್ಟ್ರೇಂಜ್ ಫೆಲೋ. ಯಾಕೆಂದರೆ ಥಿಯರಾಟಿಕಲ್ ಫಿಸಿಕ್ಸನ್ನು ಡೆವಲಪ್ ಮಾಡಿರುವಂಥದ್ದು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ವಿತ್ ಸಮ್ ಈಕ್ವೇಷನ್ಸ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲೈಟ್ ಈಸ್ ಮೇಡ್ ಅಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಅವರು ಅದನ್ನು ಥಿಯರಾಟಿಕಲಿ ಪ್ರೂವ್ ಮಾಡಿರುವಂಥದ್ದು. ಸೊ ಅದನ್ನು ನೀವು ಕಲಿತೀರಿ ಸೆಕೆಂಡ್ ಪಿ ಯು ಬಂದಾಗ. ಇನ್ನು ಇದು ನೀವು ಕಲ್ತಿದ್ರಿ, ರಾಂಟಿಜನ್, WK ರಾಂಟಿಜನ್ ಡಿಸ್ಕವರ್ಡ್ ದ ಎಕ್ಸ್ರೇ ಅಲ್ವಾ. ಅದು ಎಂಥ ರೇ ಅಂತಲೇ ಗೊತ್ತಿಲ್ಲಾಗಿತ್ತು ಅಲ್ಲಿ, ಬೈ ಆಕ್ಸಿಡೆಂಟ್ ಡಿಸ್ಕವರಿ. ಬಟ್ ಈ ದೆರ್ಫೋರ್ ಈ ನೇಮ್ಡ್ ಇಟ್ ಆಸ್ ಎಕ್ಸ್. ನೀವು ಮ್ಯಾಥ್ಸಲ್ಲಿ ಕಲಿತೀರಲ್ಲ, ಏನೋ ಗೊತ್ತಿಲ್ಲದಿರೋದು, ಲೆಟ್ ಇಟ್ ಬಿ ಎಕ್ಸ್. ಹಾಗಾಗಿ ಎಕ್ಸ್ರೇ ಅಂತ ಬಂದಿರುವಂಥದ್ದು. ನೆಕ್ಸ್ಟ್ ಆಲ್ಬರ್ಟ್ ಐನ್ಸ್ಟೈನು, ಸೊ ಗ್ರೇಟ್ ಪರ್ಸನ್. ಸೊ ಈ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಸೆಕೆಂಡ್ ಪಿ ಯು ಕಲಿತೀರಿ. ಥಿಯರಿ ಆಫ್ ರಿಲೇಟಿವಿಟಿ ನಾವು ಹೈಯರ್ ಕ್ಲಾಸಲ್ಲಿ ಕಲಿತೀವಿ. ನೆಕ್ಸ್ಟ್ ಅರ್ನೆಸ್ಟ್ ರುದರ್ಫೋರ್ಡ್, ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ಸ್. ಸೊ ಫಸ್ಟ್ ಸಕ್ಸಸ್ಫುಲ್ ಮಾಡೆಲ್ ಗಿವನ್ ಬೈ ದ ರುದರ್ಫೋರ್ಡ್, ಸೆಕೆಂಡ್ ಪಿ ಯು ಕಲಿತೀರಿ. ನೀಲ್ಸ್ ಬೋರ್, ಸೊ ಹೀಗೆ ಗಿವ್ ದ ಕ್ವಾಂಟಮ್ ಐಡಿಯಾ ಟು ದ ಆಟಮ್. ಒಂದು ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ, ಒಂದು ಮಾಡರ್ನ್ ಸೈನ್ಸಲ್ಲಿ ಒಂದು ಹೈಡ್ರೋಜನ್ ಆಟಮನ್ನು ತಗೊಂಡು ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಡ್ರಾಬ್ಯಾಕ್ಸ್ ಇದೆ ಬಿಡಿ, ಬಟ್ ಹಿ ಎಕ್ಸ್ಪ್ಲೇನ್ ಸೋ ಮೆನಿ ಥಿಂಗ್ಸ್. ನೆಕ್ಸ್ಟ್ ಏನು ಕೇಳಿದರೆ ಎನ್ರಿಕೋ ಫರ್ಮಿ ಅನ್ನುವಂಥವ್ರು. ಸೊ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಸನ್. ಈ ನ್ಯೂಕ್ಲಿಯರ್ ಫ್ಯೂಸನನ್ನು ನಾವು ಕಂಟ್ರೋಲ್ಡ್ ಮಾಡ್ಬೋದು ಅನ್ನೋ ಐಡಿಯಾ ಕೊಟ್ಟವ್ರು ಇವರು. ಸೊ ಅದರಿಂದ ನಾವು ನ್ಯೂಕ್ಲಿಯರ್ ರಿಯಾಕ್ಟ್ರನ್ನೆಲ್ಲ ಯೂಸ್ ಮಾಡ್ತಾ ಇರೋದು, ನಮಗೆ ಸೋರ್ಸ್ ಆಫ್ ಎನರ್ಜಿ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಇಯರ್ ಕೇಳಿದ್ರೆ ಜೇಮ್ಸ್ ಕ್ಯಾಡ್ವಿಕ್. ಸೊ ಈ ಡಿಸ್ಕವರ್ಡ್ ದ ನ್ಯೂಟ್ರಾನ್ ಇದೆ ಅನ್ನೋದನ್ನು ಗೊತ್ತು ಮಾಡಿರುವಂಥದ್ದು. ಸೊ ದೀಸ್ ಆರ್ ದ ಸಮ್ ಡಿಸ್ಕವರೀಸ್. ನೆಕ್ಸ್ಟು ಮತ್ತೇನು ಯೂನಿಟಲ್ಲಿ ಉಳಿಸ್ಲಿಲ್ಲ, ಎಲ್ಲವನ್ನು ಕವರ್ ಮಾಡಿದ್ದೇನೆ. ಸೊ ನಿಮಗೆ ಏನಾದರೂ ಅವಶ್ಯಕತೆ ಇದ್ದರೆ, ಇದರಿಂದ ಎಕ್ಸ್ಪ್ಲನೇಷನ್ ಏನೂ ಬೇಕಿತ್ತು ಅಥವಾ ಸಜೆಷನ್ಸ್ ಇದ್ದರೆ ಅಥವಾ ನೀವು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕವರ್ ಮಾಡ್ತೇನೆ. ಮತ್ತೇನು ಅಂದರೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಫಸ್ಟ್ ಪಿ ಯು ಫಿಸಿಕ್ಸನ್ನು ಕನ್ನಡ ಮೀಡಿಯಮ್ ಅಲ್ಲ, ಕನ್ನಡದಲ್ಲಿ ಇನ್ಸ್ಟ್ರಕ್ಷನ್, ಸೊ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಸೊ ನಿಮಗೆ ಹೆಲ್ಪ್ ಆಗ್ತಾಯಿದೆ ಅಂದರೆ ಉಳಿದ ಮಕ್ಕಳಿಗೂ ಶೇರ್ ಮಾಡಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.